ಅವಶ್ಯಕತೆಯ ನಿರೂಪಣೆಯನ್ನು ನಮಗೆ ಇವತ್ತು ತಿಳಿಸಿಕೊಡಲಿಕ್ಕಿದ್ದಾರೆ. ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪ್ರಾತಸ್ಮರಣೀಯರಾದಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಗರಡಿಯಲ್ಲೇ ನ್ಯಾಯ ವೇದಾಂತ ಸುಧಾಗಳ ಅಧ್ಯಯನವನ್ನು ನಡೆಸಿ ಅನೇಕ ವಿದ್ವಾಂಸರಿಗೆ ತಾವು PhDಯ ಮಾರ್ಗದರ್ಶಕರೂ ಆಗಿ ಸಂಶೋಧನೆಯ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದ ಮೈಲಿಗಲ್ಲನ್ನು ಪೂರ್ಣಪ್ರಜ್ಞೆ ಸಂಶೋಧನಾ ಕೇಂದ್ರಕ್ಕೆ ಒದಗಿಸಿ ರಾತ್ರಿ ಹಗಲು ನಿರಂತರವಾದ ಅಧ್ಯಯನ, ಅಧ್ಯಾಪನ ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಡಾಕ್ಟರ್ A.V. ನಾಗಸಂಪಿಗೆ ಆಚಾರ್ಯರು ಇವತ್ತು ನಮ್ಮ ಮಾತನ್ನು ಮನ್ನಿಸಿ ಈ ಚಿಂತನೆಯನ್ನು ನಡೆಸಿಕೊಡುವುದಕ್ಕೆ, ಕೃಷ್ಣನಿಗಿದರ ಸಮರ್ಪಣೆ ಮಾಡುವುದಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಕೃಷ್ಣ ಮಠದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರ ಬಗ್ಗೆ ಹೇಳಬೇಕು ಅಂದರೆ ಬಹಳಷ್ಟು ಸಂಗತಿಗಳಿವೆ. ಕೆಲಸಕ್ಕೆ ಅವರು ಕೊಡುವ ಸಮಯ ಮತ್ತು ಆ ಕೆಲಸದ ನಿಸ್ಪೃಹವಾದ ಕೊಟ್ಟುಕೊಳ್ಳುವಿಕೆ ಏನಿದೆ, ಇದು ಅನೇಕ ಅಂದರೆ ದೇಶಾದ್ಯಂತ ಇರುವ ಅನೇಕ ಸಂಶೋಧನಾ ಕೇಂದ್ರಗಳಿಗೆ ಇವರನ್ನು ತೋರಿಸಿ ಹೀಗೆ ಸಂಶೋಧನೆಯ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂತಹ ಒಂದು ಮಾದರಿಯ ಗೆರೆಯನ್ನು ಹುಟ್ಟು ಹಾಕಿದಂತಹ ವ್ಯಕ್ತಿತ್ವ ಅದು ಆಚಾರ್ಯರದ್ದು. ಅಂತಹ ಆಚಾರ್ಯರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹೇಳ್ತಾ, ಪೂಜ್ಯ ಶ್ರೀಪಾದರನ್ನು ಕೂಡ ಗೌರವದಿಂದ ಪ್ರಣಮಿಸ್ತಾ, ಶ್ರೀಪಾದರು ಪೂಜ್ಯ ಆಚಾರ್ಯರಿಗೆ ಫಲಮಂತ್ರಾಕ್ಷತೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ನಾಳೆ ಮತ್ತೆ ಯಥಾವತ್ತಾಗಿ 4:15 ಈ ಉಪನ್ಯಾಸದ ಜೊತೆಗೆ ವಿಶೇಷ ಉಪನ್ಯಾಸದ ಮಾಲಿಕೆಯಲ್ಲಿ ಭಂ ಗುರುರಾಜಾಚಾರ್ಯರು 6ರಿಂದ 6:45 ತನಕ ಒಂದು ವಿಶೇಷ ಚಿಂತನೆಯನ್ನು ಅವರು ಕಾಳಿಯ ಮರ್ದನನ ಕುರಿತಾಗಿ ನಡೆಸಿದ್ದನ್ನು ಇಲ್ಲಿ ನಿವೇದಿಸಿಕೊಳ್ಳುವುದಕ್ಕೆ ಬಯಸಿದ್ದಾರೆ. ಅದರ ಚಿಂತನೆ ನಾಳೆ ನಡೆಯುವುದಿದೆ. ಈಗ ಪೂಜ್ಯ ಆಚಾರ್ಯರಿಗೆ ವೇದಿಕೆಯನ್ನು ನೀಡ್ತಾ ಇದ್ದೇನೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜೈತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದೇಶ ಮುನಿಸತ್ಪಾದಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜಗದ್ಗುರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸರ್ವಜ್ಞ ಪೀಠವನ್ನು ಅಲಂಕರಿಸಿದ ಪರಮಪೂಜ್ಯ ಅದುಮಾರು ಮಠಾಧೀಶರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ, ಅವರ ಆದೇಶವನ್ನು ಮುಡಿಯಲ್ಲಿ ಹೊತ್ತು ನಮ್ಮ ಕಾಲದಲ್ಲಿ ಯುವಕರು ಭಕ್ತಿಯ ಬಗ್ಗೆ ಅಳವಡಿಸಿಕೊಳ್ಳಬೇಕಾಗಿರತಕ್ಕಂಥ ಚಿಂತನ ಪದ್ಧತಿಯ ಬಗ್ಗೆ ಸ್ವಲ್ಪ ಹೊತ್ತು ನಾನು ಮಾತನಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ದೇವರ ಭಕ್ತಿ ಅನ್ನುವ ವಾಕ್ಯವನ್ನು ನಾವು ಬಳಸಿದಾಗ ಅಲ್ಲಿ 2 ಅಂಶಗಳಿದ್ದಾವೆ, ದೇವರು ಪ್ಲಸ್ ಭಕ್ತಿ. ಅದರಿಂದ ನಮ್ಮ ಭಾರತ ದರ್ಶನ ಪ್ರಪಂಚದಲ್ಲಿ ಕಾನ್ಸೆಪ್ಟ್ ಆಫ್ ಗಾಡ್ ಇನ್ ಇಂಡಿಯನ್ ಫಿಲಾಸಫಿ, ಭಾರತೀಯ ದರ್ಶನಗಳಲ್ಲಿ ದೇವರ ಬಗ್ಗೆ ಇರುವ ಪರಿಕಲ್ಪನೆಯನ್ನು ನಾವು ಸ್ವಲ್ಪ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ದೇವರು ಹೇಗಿದ್ದಾನೆ ಅಂತ ನಮಗೆ ಅರ್ಥ ಆದರೆ ಅವನು ಬೇಕೋ ಬೇಡವೋ ಅಂತ ನಾವು ತೀರ್ಮಾನ ಮಾಡಬಹುದು. ಅವನಲ್ಲಿ ಭಕ್ತಿ ಮಾಡಬೇಕೋ ಬೇಡವೋ ಅಂತ ವಿಚಾರ ಮಾಡಬಹುದು. ಈ ದೃಷ್ಟಿಯಿಂದ
ದೇವರ ಬಗ್ಗೆ ಜಗದ್ಗುರು ಮಧ್ವಾಚಾರ್ಯರ ಪುರಾಣಗಳ ವೇದಗಳ ಪರಿಕಲ್ಪನೆ ಏನಿದೆ ಎಂಬುದನ್ನು ಸ್ವಲ್ಪ ಹೊತ್ತು ನಾನು ತಿಳಿಸಿ ಅನಂತರ ಭಕ್ತಿಯ ಬಗ್ಗೆ ನಾನು ಪ್ರವೇಶವನ್ನು ಮಾಡ್ತೇನೆ. ದೇವರ ಬಗ್ಗೆ ಮಾತನಾಡುವಾಗ ನನಗೆ ನೆನಪಾಗತಕ್ಕಂಥದ್ದು ಕಡಲ ತೀರದ ಭಾರ್ಗವ ಅಂತ ಕರೆಸಿಕೊಂಡಿದ್ದ ಡಾಕ್ಟರ್ ಶಿವರಾಮ ಕಾರಂತರು. ಶಿವರಾಮ ಕಾರಂತರು ತಮ್ಮ ಗ್ರಂಥಗಳಲ್ಲಿ ತುಂಬ ವಿಪುಲವಾಗಿ ಬರೆದಿದ್ದಾರೆ ದೇವರ ಬಗ್ಗೆ. ಅವರು ಪ್ರಾಮಾಣಿಕವಾದ ಒಬ್ಬ ನಾಸ್ತಿಕವಾದಿ. ದೇವರ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಅವರು ತಮ್ಮ ಕೃತಿಗಳಲ್ಲಿ ಅಲ್ಲಲ್ಲಿ ಇದನ್ನು ಪ್ರತಿನಿಧಿಸ್ತಾರೆ. ಅವರು ಹೇಳುವುದುಂಟು, ದೇವರು ನಮ್ಮ ಮಾನವನ ಕಲ್ಪನೆಯ ಕೂಸು, ಆದ್ದರಿಂದ ದೇವರಿಗೆ ನಿಯತವಾದ ಡ್ರೆಸ್ ಕೋಡ್ ಇಲ್ಲ, ನಿಯತವಾದ ಫುಡ್ ಸಿಸ್ಟಮ್ ಇಲ್ಲ, ನಿಯತವಾಗಿರತಕ್ಕಂಥ ವ್ಯವಸ್ಥಿತವಾದ ಜೀವನಗಳ ಪರಿಕಲ್ಪನೆ ಇಲ್ಲ. ಉತ್ತರ ಭಾರತಕ್ಕೆ ನೀವು ಹೋದರೆ ಅಲ್ಲಿರುವ ಡ್ರೆಸ್ ಕೋಡ್ ಬೇರೆ, ದಕ್ಷಿಣ ಭಾರತಕ್ಕೆ ಬಂದರೆ ದೇವರಿಗೆ ನಾವು ಹಾಕುವ ಡ್ರೆಸ್ ಬೇರೆ, ನಮ್ಮ ಆಹಾರ ಪದ್ಧತಿ ಬೇರೆ, ಉತ್ತರ ಭಾರತದ್ದು ಬೇರೆ. ಹೀಗೆ ಇಡೀ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿದರೆ ನಮ್ಮ ಕಲ್ಪನೆ, ನಮ್ಮ ಆಹಾರ ವಿಹಾರಗಳು, ನಮ್ಮ ಬಟ್ಟೆಗಳು, ಇವುಗಳನ್ನು ನಾವು ದೇವರ ಮೇಲೆ ಹಾಕಿ ಆನಂದವನ್ನು ಪಟ್ಟಿದ್ದೇವೆ. ಹಾಗಿದ್ದರೆ ದೇವರು ನಮ್ಮ ಪಾಲಿಗೆ ಒಂದು ಪರಿಸ್ಥಿತಿಯ ಅನಿವಾರ್ಯವಾದ ವಸ್ತುವೇ? ದೇವರ ಕಲ್ಪನೆ ಹಿಂದೆ ಭಯ ಇದೆಯೇ ಅಂತ ಶಿವರಾಮ ಕಾರಂತರು ವಿಚಾರ ಮಾಡ್ತಾರೆ. ಅವರು ವಿಚಾರ ಮಾಡುವಾಗ ಅವರಿಗೆ ಕಂಡದ್ದು, ಹೌದು, ಭಯದಿಂದ ದೇವರು ಹುಟ್ಟಿದ್ದು. ದೇವರ ಪರಿಕಲ್ಪನೆ ಹುಟ್ಟಿದ್ದೇ ಭಯದಲ್ಲಿ. ಭಯ ಇಲ್ಲದವನಿಗೆ ದೇವರ ಅಗತ್ಯ ಕಾಣುವುದಿಲ್ಲ ಅಂತ ಅವರ ವಾದ ಉಂಟು. ನಮ್ಮ ಸಂಸಾರದ ಜೀವನದಲ್ಲಿ 108 ಬಗೆಯ ಉದ್ವೇಗಕ್ಕೆ ಒಳಪಡ್ತೇವೆ. ನಾವು ನಂಬಿದ ಯಾವುದೋ ಒಂದು ದೇವರನ್ನು ಆರಾಧನೆ ಮಾಡ್ತೇವೆ. ಉದಾಹರಣೆಗೆ ಕಾಳಿಯೋ, ಗಣಪತಿಯೋ, ಶಂಕರನೋ, ಕೃಷ್ಣನೋ. ಅವರಿಂದ ಪರಿಹಾರ ಸಿಕ್ಕುವುದಿಲ್ಲ. ಯಾರೋ ಒಬ್ಬರು ಹೇಳ್ತಾರೆ, ಚರ್ಚಿಗೆ ಹೋಗಿ ಯೇಸುವನ್ನು ಆರಾಧನೆ ಮಾಡಿ ನಿಮಗೆ ಪಕ್ಕ ಎಲ್ಲ ಒಳ್ಳೆಯದಾಗ್ತದೆ ಅಂತ. ಅಲ್ಲಿ ಹೋಗ್ತೇವೆ, ಅಲ್ಲಿ ಆರಾಧನೆ ಮಾಡ್ತೇವೆ. ಅದೃಷ್ಟವಶಾತ್ ನಮ್ಮ ಕೆಲಸ ಎಲ್ಲ ಆಗ್ತದೆ. ಆಗ ನಮಗೆ ಅನ್ನಿಸ್ತದೆ, ಇಷ್ಟು ವರ್ಷದವರೆಗೆ ನಾವು ದೇವಸ್ಥಾನದಲ್ಲಿ ಸುತ್ತಿದ್ದೆಲ್ಲ ವ್ಯರ್ಥ ಆಯಿತು. ಸ್ವಲ್ಪ ಪ್ರಾಯ ಇರುವಾಗಲೇ ಮುಂಚೆಯೇ ಚರ್ಚಿನಲ್ಲಿದ್ದಿದ್ರೆ ಬಹಳ ಒಳ್ಳೆಯದಾಗ್ತಿತ್ತು ಅಂತ ಕಾಣ್ತದೆ. ಇದರಂತೆ ಕೆಲವರಿಗೆ ಇಸ್ಲಾಂ ಧರ್ಮ, ಆ ದೇವರು ಇಷ್ಟ ಆಗಬಹುದು. ಅದರಿಂದ ಪರಿಸ್ಥಿತಿಯ ಕೂಸಾಗಿ ದೇವರು ನಮ್ಮ ಮುಂದೆ ಇದ್ದಾನೆ. ನಮ್ಮ ಸಂಕಟದ ಪರಿಹಾರ ಯಾವ ದೇವರಿಂದ ಆಗ್ತದೆ ಅವರಲ್ಲಿ ನಾವು ನಂಬಿಕೆಯನ್ನು ತಾಳ್ತೇವೆ. ಆ ದೇವರು ನಿಜವಾಗಿ ಹೇಗಿದ್ದಾನೆ ಅದರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ನಮ್ಮ ಗುರುಗಳ ಪರ್ಯಾಯದಲ್ಲಿ ಇಲ್ಲಿ ಶಿವರಾಮ ಕಾರಂತರು ಬಂದಿದ್ದರು. ಅವರು ದೇಗುಲದ ಒಳಗೆ ಪ್ರವೇಶ ಮಾಡಲಿಲ್ಲ. ಇಲ್ಲಿಯೇ ಕಾರ್ಯಕ್ರಮ ಆಯಿತು, ವಸಂತ ಮಂಟಪದಲ್ಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ತೆರಳಿದರು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಅವರು ಏನು ನಂಬಿದ್ದರೋ ಅದನ್ನು ಪ್ರಾಮಾಣಿಕವಾಗಿ ಅವರ ತಿಳಿವಿನಂತೆ ನಡೆದವರು ಅವರು ಜೀವನದಲ್ಲಿ. ಅವರ ನಂಬಿಕೆಗಳೆಲ್ಲ ಸರಿ ಇದೆ ಅಂತ ನಾನು ಹೇಳುವುದಲ್ಲ. ಬಹಳ ಜನ ಮಾತನಾಡುವುದು ಬೇರೆ, ನಂಬಿಕೆ ಬೇರೆ, ನಡೆಯುವ ರೀತಿ ಬೇರೆ. ಆದರೆ ಕಾರಂತರಲ್ಲಿ ಒಂದು ಪ್ರಾಮಾಣಿಕತೆ ಇತ್ತು. ಅವರು ಏನು ತಿಳಿದಿದ್ದರೋ ಅದನ್ನು ವಿಮರ್ಶೆಗೆ ಒಳಪಡಿಸಿ ತಮ್ಮ ಇತಿಮಿತಿಯಲ್ಲಿ ಅದನ್ನು ಸತ್ಯ ಅಂತ ಕಂಡರೆ ಅದರಂತೆ ನಡ್ಕೊಳ್ತಾ ಇದ್ದರು ಅವರು. ಇದು ಕಾರಂತರಲ್ಲಿ ನಾನು ಕೊಂಡಿರ್ತಕ್ಕಂಥ ಒಂದು ಗುಣ. ಅವರ ಸಾಹಿತ್ಯವನ್ನು ನಾನು ಸಾಕಷ್ಟು ಓದಿದ್ದೇನೆ. ಆ ದೃಷ್ಟಿಯಿಂದ ಈ ಮಾತು ಹೇಳ್ತಾ ಇದ್ದೇನೆ. ಹಾಗಾದರೆ ದೇವರು ನಮ್ಮ ಕ್ರಿಯೇಷನ್ನೇ, ನಮ್ಮ ಸೃಷ್ಟಿಯೇ. ಈಗ ನೋಡಿ, ಈ ಯೂನಿವರ್ಸ್ ಇದೆ, ಈ ವಿಶ್ವ ಇದೆ, ಇದನ್ನು ಕ್ರಿಯೇಟ್ ಮಾಡಿದವನು ದೇವರು ಅಂತ ನಾವು ನಂಬಿದ್ದೇವೆ. ಈ ಅನಂತ ಅಗಾಧವಾದ ವಿಶ್ವವನ್ನು ನಿರ್ಮಾಣ ಮಾಡಿದವನು ದೇವರು ಅಂತ ನಾವು ನಂಬಿದ್ದೇವೆ. ಆದರೆ ದೇವರನ್ನು ನಾವು ನಿರ್ಮಾಣ ಮಾಡಿದ್ದೇವೆಯೋ ಪರಿಸ್ಥಿತಿಯ ಅನಿವಾರ್ಯತೆಯಿಂದ ಅನ್ನುವುದನ್ನು ಕೂಡ ನಾವು ವಿಮರ್ಶೆ ಮಾಡಬೇಕಾಗ್ತದೆ. ನಮ್ಮ ಭಾರತೀಯ ದರ್ಶನಗಳ ಅತ್ಯಂತ ದೊಡ್ಡ ಪ್ರಮಾಣದ ಕೊಡುಗೆ ಇಲ್ಲಿದೆ ನೋಡಿ. ನಾವೇನು ಆಳವಾಗಿರತಕ್ಕಂಥ ವಿಮರ್ಶೆ ಅಂತ ಕರಿತೇವೆ, ಇಂಟಲೆಕ್ಚುವಲ್ ಥಾಟ್ಸ್, ಇದು ನಿಮಗೆ ಬೈಬಲ್ನಲ್ಲಿ ಸಿಕ್ಕುವುದಿಲ್ಲ, ಕುರಾನ್ನಲ್ಲಿ ಸಿಕ್ಕುವುದಿಲ್ಲ. ನಮ್ಮ ಭಾರತೀಯ ದರ್ಶನಗಳಲ್ಲಿ ಮಾತ್ರ ಪ್ರತಿಯೊಂದು ವಿಷಯವನ್ನು ಹೊರಗೆ ಹಚ್ಚಿ ವಿಮರ್ಶೆ ಮಾಡಲಾಗ್ತದೆ.
5000 ವರ್ಷಗಳ ಹಿಂದೆ ಕ್ರಿಸ್ತ ಇಸ್ಲಾಂ ಧರ್ಮದ ಪರಿಕಲ್ಪನೆ ಇರಲಿಲ್ಲ, ಅದು ಇತ್ತೀಚಿನ ಪರಿಕಲ್ಪನೆಗಳು. ಆದರೆ ಸಾವಿರ ವರ್ಷಗಳಿಂದ ಸೃಷ್ಟಿಯ ಬಗ್ಗೆ ವಿಚಾರ ಮಾಡಿರ್ತಕ್ಕಂಥದ್ದು ನಮ್ಮ ವೇದಗಳು, ಭಾರತೀಯ ದರ್ಶನಗಳು. ಈ ದೃಷ್ಟಿಯಿಂದ ಪ್ರತಿಯೊಂದು ವಿಷಯವನ್ನು ಕರಾರುವಾಕ್ಕಾಗಿ ವಿಮರ್ಶೆ ಮಾಡಿ ಒಪ್ಪುವ ಒಂದು ಗುಣ ನಮ್ಮ ಪುರಾಣಗಳಲ್ಲಿ, ವೇದಗಳಲ್ಲಿ, ದಾರ್ಶನಿಕರಲ್ಲಿ ನಾವು ಇದನ್ನು ಕಾಣುತ್ತೇವೆ. ದಾರ್ಶನಿಕರಲ್ಲಿ ಅಭಿಪ್ರಾಯ ಭೇದ ಇರ್ಬೋದು, ಆ ಮಾತು ಬೇರೆ ದೇವರ ಬಗ್ಗೆ. ಆದರೆ ಅಧ್ಯಯನ ಪದ್ಧತಿ, ವಿಮರ್ಶೆ, ಆಳವಾದ ಗಮನ ಇಟ್ಟು ನೋಡುವಂತಹ ಪ್ರಕೃತಿ, ಆ ಒಂದು ರೀತಿಯ ಜೀವನ ಕ್ರಮ, ಇವುಗಳು ಎಲ್ಲ ದಾರ್ಶನಿಕರದ್ದು ಅನುಕರಣೀಯವಾಗಿರತಕ್ಕಂಥದ್ದು. ಅವರ ಫೈನಲ್ ಫೈಂಡಿಂಗ್ಸ್ ಉಂಟಲ್ಲ, ಅದು ಕೆಲವೊಂದು ಅಕ್ಸೆಪ್ಟಬಲ್, ಕೆಲವು ಅಕ್ಸೆಪ್ಟ್ ಮಾಡಲಿಕ್ಕೆ ಆಗುವುದಿಲ್ಲ, ಆ ಮಾತು ಬೇರೆ. ಅಂತೂ ದರ್ಶನಶಾಸ್ತ್ರ ನಮಗೆ ಪ್ರತಿಯೊಂದನ್ನು ವಿಮರ್ಶೆ ಮಾಡಿ ಒಪ್ಪುವಂತಹ ಒಂದು ಮಾರ್ಗವನ್ನು ತೋರಿಕೊಡ್ತದೆ ಎಂಬುದು ಭಾರತೀಯರ ಒಂದು ದೊಡ್ಡ ಹೆಗ್ಗಳಿಕೆ. ಇದು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಭಾರತ ದೇಶದ ಋಷಿಗಳು, ಸಂತರು ದೇವರ ಬಗ್ಗೆ ಮಾಡಿಕೊಂಡಿರತಕ್ಕಂಥ ಕಲ್ಪನೆಯಿಂದ ನಿಮ್ಮ ಮುಂದೆ ನಾನು ಮೊದಲಿಡ್ತೇನೆ. ಇದರ ಹಿಂದಿರುವ ಲಾಜಿಕ್ಕನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತು ಅನಂತ ಆಕಾಶಕಾಯಗಳಿದ್ದಾವೆ. ಸಾಗರದ ಇಳಿದರೆ ಲೆಕ್ಕವಿಲ್ಲದಷ್ಟು ಅನಂತ ಜಲಚರ ಪ್ರಾಣಿಗಳಿದ್ದಾವೆ. ಆಕಾಶದಲ್ಲಿ ಸಂಚರಿಸುವ ಹಕ್ಕಿಗಳು, ಆಕಾಶದಲ್ಲಿ ಇರತಕ್ಕಂತಹ ದೊಡ್ಡ ದೊಡ್ಡ ನಕ್ಷತ್ರಗಳು, ಗ್ರಹಗಳು, ಅದರ ಜೊತೆಗೆ ಭೂಮಿಯ ಒಳಗೆ ಇರತಕ್ಕಂಥ ನಾನಾ ಬಗೆಯ ವನಸ್ಪತಿಗಳು, ಔಷಧಿಗಳು, ವೈಚಿತ್ರ್ಯ, ಇದೆಲ್ಲವನ್ನು ನಾವು ಪರ್ಯಾಲೋಚನೆ ಮಾಡಿದರೆ ಇದು ಆಕ್ಸಿಡೆಂಟಲ್ಲಾಗಿ ಇರುವಂಥದ್ದಲ್ಲ, ಆಕಸ್ಮಿಕವಾಗಿ ಹುಟ್ಟಿ ಬಂದಿರತಕ್ಕಂಥದ್ದಲ್ಲ. ಇದರ ಹಿಂದೆ ಒಂದು ಸಿಸ್ಟಮೆಟಿಕ್ ಆಗಿರತಕ್ಕಂಥ ಪ್ಲ್ಯಾನ್ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಮ್ಮ ಕಾಲದ ಭಾಷೆಯಲ್ಲಿ ಹೇಳುವುದಾದರೆ ಒಂದು ಇಂಟೆಲಿಜೆಂಟ್ ಡಿಸೈನರ್ ಇದ್ದಾನೆ ಇದಕ್ಕೆ, ಇಂಟೆಲಿಜೆಂಟ್ ಡಿಸೈನ್ ಇದೆ, ಡಿಸೈನರ್ ಇದ್ದಾನೆ ಇದಕ್ಕೆ. ಈ ರಾಜಾಂಗಣದ ಕಟ್ಟಡ ಒಂದು ದಿನ ಆಕಸ್ಮಿಕವಾಗಿ ನಿರ್ಮಾಣ ಆಗಿದ್ದಲ್ಲ. ಈ ಕಟ್ಟಡ ನಿರ್ಮಾಣ ಆಗಬೇಕಾದರೆ ನಮ್ಮ ಗುರುಗಳು ಪೇಜಾವರ ಸ್ವಾಮಿಯರು ಆ ಕಾಲದಲ್ಲಿ 10 ಇಂಜಿನಿಯರ್ಗಳನ್ನು ಸಂಪರ್ಕ ಮಾಡಿ ಮೊದಲು ಇದಕ್ಕೊಂದು ಪ್ಲ್ಯಾನ್ ಮಾಡಿ, ಹೀಗೆ ಇರಬೇಕು ನೀಲಿನಕ್ಷೆ, ಕಟ್ಟಡ ಹೀಗಿರಬೇಕು ಅಂತ ವಿಚಾರ ಮಾಡಿ, ಇದಕ್ಕೆ ಎಷ್ಟು ಸಿಮೆಂಟ್ ಬೇಕು, ಎಷ್ಟು ಕಂಬಗಳಿರಬೇಕು, ಇದರಲ್ಲಿ ಹೇಗೆ ಮೇಲಿನ ಪದರದ ಆಚ್ಛಾದನೆ ಇರಬೇಕು, ಎಷ್ಟು ಸಿಟ್ಟಿಂಗ್ ಕೆಪಾಸಿಟಿಯಲ್ಲಿ ಇರಬೇಕು, ಇದೆಲ್ಲದರ ಬಗ್ಗೆ ಪೂರ್ವಾವಲೋಕನ ಮಾಡಿ, ವಿಮರ್ಶೆ ಮಾಡಿ, ಆಲೋಚನೆ ಮಾಡಿ, ಒಂದು ಪ್ಲ್ಯಾನ್ ಮಾಡಿ, ಒಬ್ಬ ಇಂಜಿನಿಯರಿಗೆ ಪ್ಲ್ಯಾನ್ ಮಾಡಲಿಕ್ಕೆ ಕೊಟ್ಟು, ಅನಂತರ ಕಟ್ಟಡವನ್ನು ಕಟ್ಟುವಾಗ ಅದಕ್ಕೊಂದು ವ್ಯವಸ್ಥಿತವಾದ ರೀತಿಯಿಂದ ಈ ಕಟ್ಟಡ ನಿರ್ಮಾಣ ಆಗಿದೆ. ಹಾಗಿದ್ರೆ ಒಂದು ಪುಟ್ಟ ಕಟ್ಟಡ ನಿರ್ಮಾಣ ಆಗಬೇಕಾದರೆ ಅದಕ್ಕೊಬ್ಬ ಡಿಸೈನರ್ ಇದ್ದಾನೆ, ಒಂದು ಇಂಟೆಲಿಜೆಂಟ್ ಡಿಸೈನ್ ಇದೆ, ಡಿಸೈನರ್ ಇದ್ದಾನೆ. ಹೀಗಿರುವಾಗ ಅನಂತವಾದ ಅಗಾಧವಾದ ಈ ವಿಶ್ವಕ್ಕೆ ಒಬ್ಬ ಡಿಸೈನ್ ಇಲ್ಲ ಅಂತ ನಾವು ಕಲ್ಪನೆ ಮಾಡಿಕೊಳ್ಳತಕ್ಕಂಥದ್ದು ಮೌಢ್ಯದ ಪರಾಕಾಷ್ಠೆಯಾಗ್ತದೆ, ಅವಿವೇಕದ ಪರಾಕಾಷ್ಠೆಯಾಗ್ತದೆ. ಈ ದೃಷ್ಟಿಯಿಂದ ಈ ಜಗತ್ತಿನ, ಈ ವಿಶ್ವದ ಆವಿಷ್ಕಾರದಲ್ಲಿ, ಆವಿರ್ಭಾವದಲ್ಲಿ, ಉಗಮದಲ್ಲಿ ಒಂದು ಶಕ್ತಿ ಇದೆ ಅಂತ ನಾವು ಹೇಳಬೇಕಾಗ್ತದೆ. ಆತ್ಮಾವ ಇದಮೇಕ ಏವಾಗ್ರ ಆಸೀತ್, ಸದೇವ ಸೌಮ್ಯ ಇದಮಗ್ರ ಆಸೀತ್, ನಾರಾಯಣೋವ ಇದಮಗ್ರ ಆಸೀತ್ ಎಂಬುದಾಗಿ ವೇದಗಳು ಆ ಜಗತ್ತಿನ ಮೂಲ ಶಕ್ತಿಯ ರೂಪವನ್ನು ನಮಗೆ ಪರಿಚಯ ಮಾಡಿಕೊಡುತ್ತವೆ. ಈ ಅನಂತವಾಗಿರತಕ್ಕಂಥ ಜಗತ್ತಿನಲ್ಲಿ ನಾವು 2 ಬಗೆಯ ಪದಾರ್ಥಗಳು ನಮ್ಮ ಅನುಭವಕ್ಕೆ ಗೋಚರವಾದದ್ದು. ನಾನು, ನೀವು ಅಂದರೆ ಜೀವರು ಅಂತ ನಾವು ಕರಿತೇವೆ, ಆತ್ಮ ಅಂತ ಕರೆಯುವಂಥದ್ದು. ಇನ್ನೊಂದು ಜಡ ವಸ್ತು, ಅದಕ್ಕೆ ಜೀವ ಇಲ್ಲ. ಈಗ ನಿಮಗೆ ಜೀವ, ಜಡ ಈ 2 ಪದಗಳ ಅರ್ಥವನ್ನು ಸ್ವಲ್ಪ ನಾನು ತಿಳಿಸಿಕೊಡ್ತೇನೆ. ನಾವೆಲ್ಲ ಹೇಳ್ತೇವೆ ಅವನ ಜೀವ ಹೋಯಿತು, ಅವನು ಸತ್ತ. ಏನು ಜೀವ ಅಂದರೆ? ಜೀವ, ಆತ್ಮ ಇದು ಪರ್ಯಾಯ ಪದಗಳು, ಒಂದೇ ಅರ್ಥವನ್ನು ತಿಳಿಸುವ ಪದಗಳು. ಏನು ಆತ್ಮ ಅಂದರೆ ಏನು? ಈಗ ನೋಡಿ, ನನ್ನ ಮುಂದೆ ಇದೊಂದು ಟೇಬಲ್ ಇದೆ, ಇದು ಜಡವಸ್ತು, ಇದು ಚೇತನ ಅಲ್ಲ, ಆತ್ಮ ಅಲ್ಲ.
ಯಾವುದು ಜಡ ವಸ್ತು, ಯಾವುದು ಚೇತನ ವಸ್ತು, ಯಾವುದು ಜೀವ, ಆತ್ಮ ಅಂತ ಕರಿತೇವೆ ಅಂದರೆ ಎಲ್ಲಿ ಸಹಜವಾಗಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳು ಇದ್ದಾವೆಯೋ ಅದನ್ನು ನಾವು ವೇದಾಂತದಲ್ಲಿ ಆತ್ಮ ಅಂತ ಗುರುತಿಸ್ತೇವೆ. ಎಲ್ಲಿ ಸಹಜವಾದ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳಿದ್ದಾವೆಯೋ ಅದು ಆತ್ಮ ಅಂತ ಕರೆಸಿಕೊಳ್ಳಲ್ಪಡತಕ್ಕಂಥ ವಸ್ತು. ಅದನ್ನು ಜೀವ ಅಂತಲೂ ಕರಿಬಹುದು, ಚೇತನ ಅಂತ ಕೂಡ ಕರಿಬಹುದು, ಜೀವಾತ್ಮ ಅಂತ ಹೇಳ್ತಾರೆ. ಬೇರೆ ಬೇರೆ ಶಬ್ದಗಳಷ್ಟೇ, ಒಂದೇ ವಸ್ತುವನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಜಡದಲ್ಲಿ ಮೊದಲಿನ ಎರಡು ಪ್ರಾಪರ್ಟಿ ಇಲ್ಲ. ಜ್ಞಾನಶಕ್ತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ಕ್ರಿಯಾಶಕ್ತಿ ಇದೆ. ಇದು ಜಡ ವಸ್ತು. ಇಂಥ ಅನಂತಾನಂತ ಜಡಗಳಿದ್ದಾವೆ ಈ ಜಗತ್ತಿನಲ್ಲಿ, ಅನಂತ ಜೀವರಿದ್ದಾರೆ. ಇದೆಲ್ಲ ಅನಂತ ಜೀವರು, ಅನಂತವಾದ ಜಗತ್ತು. ನಾನು ಈಗಾಗಲೇ ನಿಮಗೆ ಪರಿಚಯ ಮಾಡಿಕೊಟ್ಟಂತೆ ಆಕಾಶಕಾಯಗಳಾಗಲಿ, ಸಾಗರದ ಆಳದ ಒಳಗಿರುವ ಪದಾರ್ಥಗಳಾಗಲಿ, ಭೂಗರ್ಭದ ಒಳಗಿರುವ ವಸ್ತುಗಳಾಗಲಿ, ಇದೆಲ್ಲವೂ ಆಕಸ್ಮಿಕವಾಗಿ ನಿರ್ಮಾಣಗೊಂಡದ್ದಲ್ಲ. ಇದು ಈ ಕಟ್ಟಡ ಹೇಗೆ ಒಬ್ಬ ಬುದ್ಧಿಜೀವಿಯ ಆಲೋಚನೆಯಂತೆ ನಿರ್ಮಾಣಗೊಂಡಿದೆಯೋ ಹಾಗೆ ಜಗತ್ತಿನ ವ್ಯವಸ್ಥೆಯೂ ಕೂಡ ಒಬ್ಬ ಬುದ್ಧಿಜೀವಿಯ ನಿರ್ಮಾಣಕ್ಕೆ ಒಳಪಟ್ಟಿದೆ. ನಮಗೆ ತಿಳಿದಿರುವಂತೆ ನಿಮ್ಮಂತಹ ಜೀವರು ಲಕ್ಷ ಲಕ್ಷ ವರ್ಷಗಳಿಂದ ಆಕಾಶಕಾಯದ ನಿರ್ಮಾಣದಲ್ಲಿ ನಮ್ಮದೇನೂ ಕೊಡುಗೆ ಇಲ್ಲ, ದಾಯಿತ್ವ ಇಲ್ಲ. ಸಾಗರದ ಆಳದವರೆಗಿರುವ ಪದಾರ್ಥಗಳ ನಿರ್ಮಾಣದಲ್ಲಿ ನಮ್ಮ ದಾಯಿತ್ವ ಇಲ್ಲ. ಭೂಗರ್ಭದ ಒಳಗಿರುವ ಪದಾರ್ಥಗಳ ನಿರ್ಮಾಣದಲ್ಲಿ ನಮ್ಮ ದಾಯಿತ್ವ ಇಲ್ಲ. ಆದರೆ ಯಾರೂ ನಿರ್ಮಾಣ ಮಾಡದೆ ಒಂದು ಪದಾರ್ಥ, ಒಂದು ವಸ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ಒಂದು ಕಾಮನ್ ಸೆನ್ಸ್. ಇದು ಯೂನಿವರ್ಸ್ ಇದೆ, ಆಟೋಮೆಟಿಕ್ಲಿ ಇದು ನಿರ್ಮಾಣ ಆಯಿತು ಅನ್ನೋದಿದೆಯಲ್ಲ, ಇದು ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟ್ ಆಗ್ತದೆ. ಇದು ವ್ಯಾಹತವಾದ ಮಾತಾಗ್ತದೆ. ನಾನು ಹುಟ್ಟಿದ್ದೇನೆ, ನನ್ನ ತಾಯಿ ಇಲ್ಲ. ಒಬ್ಬ ಮಗು ತಾಯಿ ಇಲ್ಲದೆ ಹುಟ್ಟಲಿಕ್ಕೆ ಸಾಧ್ಯ ಉಂಟಾ? ಅದನ್ನು ವ್ಯಾಹತವಾದ ಮಾತು, ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ನಾನು ಮೂಕ ಅನ್ನುವ ಪದ ಬಾಯಿ ಇಲ್ಲ ಅನ್ನುವ ಅರ್ಥವನ್ನು ಹೇಳ್ತದೆ. ಮೂಕ ಅನ್ನುವ ಪದವನ್ನು ಹೇಳ್ತಾ ನನಗೆ ಬಾಯಿ ಇದೆ ಅಂತ ಹೇಳ್ಕೊಳ್ತಾ ಇದ್ದೆ ನಾನು. ಇದು ವ್ಯಾಹತವಾದ ಮಾತುಗಳು. ಹೀಗೆ ಈ ಜಗತ್ತಿನ ವಿಶ್ವದ ಅಸ್ತಿತ್ವದಲ್ಲಿ ಇದರ ಹಿಂದೆ ಒಂದು ಶಕ್ತಿಯನ್ನು ನಾವು ಒಪ್ಪುವುದು ಅನಿವಾರ್ಯ ಆಗ್ತದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಆಕಸ್ಮಿಕವಾದದ್ದಲ್ಲ. ಈ ಸೃಷ್ಟಿ, ಈ ಕ್ರಿಯೇಷನ್ನಿನ ಹಿಂದೆ ಒಬ್ಬ ಕ್ರಿಯೇಟರ್ ಇದ್ದಾನೆ, ಒಂದು ಐಡಿ ಇದೆ, ಇಂಟೆಲಿಜೆಂಟ್ ಡಿಸೈನರ್ ಇದ್ದಾನೆ, ಡಿಸೈನ್ ಇದೆ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಈ ವಿಚಾರ ಅತ್ಯಂತ ವೈಚಾರಿಕತೆ ಎಲ್ಲಿ ಉಂಟೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದು ಮತ್ತೆ ಮತ್ತೆ ರಿಪೀಟೆಡ್ಲಿ ಡಿಸ್ಕಸ್ ಆಗಿದೆ. ಈ ಪಾಯಿಂಟ್ ನಾನು ಹೇಳಿದ ಪ್ರೊಸೆಸ್ನಲ್ಲೇ ಇದು ಡಿಸ್ಕಷನ್ ಆಗಿದೆ. ಅಂದರೆ ಇದು ವೇದ ದರ್ಶನಗಳಲ್ಲಿ ಡಿಸ್ಕಷನ್ ನಡೆದಿರ್ತಕ್ಕಂಥ ಸ್ಟೈಲ್ ಇದು. ಸಾಕ್ರಟೀಸ್, ಯುಥಿಪ್ರೋ ನಡುವೆ ಒಂದು ಡಿಸ್ಕಷನ್ ಇದೆ ಗ್ರೀಕ್ ಫಿಲಾಸಫಿಯಲ್ಲಿ, ಅಲ್ಲಿಯೂ ಕೂಡ ಈ ವಿಚಾರ ಬರ್ತದೆ. ಆಸ್ಕಾನಿನ ಟೆಂಪಲಿನ ಹತ್ತಿರ ಸಾಕ್ರಟೀಸ್ ನಿಂತ್ಕೊಂಡಿರ್ತಾನೆ. ಗ್ರೀಕರಲ್ಲಿ ಸ್ಯೂಸ್, ಯುರೇನಸ್, ಆಸ್ಕಾನ್ ಮೊದಲಾದವರೆಲ್ಲ, ಆರ್ಕಾನ್ ಮೊದಲಾದವರೆಲ್ಲ ದೇವತೆಗಳು. ಅನೇಕ ದೇವತೆಗಳನ್ನು ಒಪ್ಪಿದ್ದಾರೆ ಗ್ರೀಕರು ಕೂಡ. ಆರ್ಕಾನಿನ ಟೆಂಪಲ್ಲಿನ ಹತ್ತಿರ ಸಾಕ್ರಟೀಸ್ ನಿಂತುಕೊಂಡಾಗ ಯುಥಿಪ್ರೋ ಅಲ್ಲಿ ಬರ್ತಾನೆ. ಅವರಿಬ್ಬರು ಮಾತನಾಡುತ್ತಾ ಆ ಚರ್ಚೆ ದೇವರ ಕಡೆಗೆ ತಿರುಗ್ತದೆ. ಸಾಕ್ರಟೀಸ್ ಹೇಳ್ತಾನೆ, ದೇವರ ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ ನನಗೆ. ಯುಥಿಪ್ರೋ ಹೇಳ್ತಾನೆ, ನೋಡು, ಇವತ್ತು ನಾವು ಈ ಜಗತ್ತಿನ ಸೃಷ್ಟಿಯ ಹಿಂದೆ ಒಬ್ಬ ದೇವರನ್ನು ಪರಿಕಲ್ಪನೆ ಮಾಡುವ ಅಗತ್ಯ ನನಗೇನೂ ಕಾಣುವುದಿಲ್ಲ. ಇದೆಲ್ಲ ಆಕಸ್ಮಿಕವಾದ ಸೃಷ್ಟಿ. ಇದು ಆಕಸ್ಮಿಕವಾದ ವಿಶ್ವದ ವಿಕಾಸವನ್ನು ನಾವು ಕಾಣ್ತಾ ಇದ್ದೇವೆ. ಇದರ ಹಿಂದೆ ಯಾವ ಶಕ್ತಿಯೂ ಒಪ್ಪುವ ಅಗತ್ಯ ಇಲ್ಲ. ಸಾಕ್ರಟೀಸ್ ಕೇಳ್ತಾನೆ ಅವನನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾನೆ ಸಾಕ್ರಟೀಸ್. ಬಹಳ ಸಂತೋಷ. ಆಕಸ್ಮಿಕವಾಗಿ ನಡೆದ ಒಂದು ಘಟನೆಯನ್ನು ನನಗೆ ನೀನು ಉಲ್ಲೇಖ ಮಾಡಬಲ್ಲಿಯಾ ಅಂತ ಕೇಳ್ತಾನೆ ಸಾಕ್ರಟೀಸ್. ಯುಥಿಪ್ರೋ ಹೇಳ್ತಾನೆ, ನಾನು ನೀನು ಭೇಟಿಯಾದ ಘಟನೆಯೇ ಆಕಸ್ಮಿಕ. ನಾನು ಮನೆಯಿಂದ ಹೊರಡುವಾಗ ಸಾಕ್ರಟೀಸ್ ಅದನ್ನು ಮೀಟ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು ಅಂತ ಹೊರಟಿಲ್ಲ. ನೀನು ಮನೆಯಿಂದ ಹೊರಡುವಾಗ ಯುಥಿಪ್ರೋ ಜೊತೆಗೆ ಮಾತನಾಡಬೇಕು ಅಂತ ಹೊರಟಿಲ್ಲ. ನೀ ಟೆಂಪಲ್ ಹತ್ರ ಬಂದು ನಿಂತ್ಕೊಂಡು, ನಾನು ಬಂದೆ, ನಮ್ಮಿಬ್ಬರ ಡಿಸ್ಕಷನ್ ನಡೀತಾ ಇದೆ. ಇದೇ ಆಕಸ್ಮಿಕ.
ಸಾಕ್ರಟೀಸ್ ಹೇಳ್ತಾನೆ, ಇದು ದಡ್ಡತನದ ಮಾತು. ಯಾಕೆಂದರೆ ನಾನು ಮನೆಯಿಂದ ಹೊರಟು ಇಲ್ಲಿ ಬಂದು ನಿಂತುಕೊಂಡು ನೀನು ಮನೆಯಿಂದ ಹೊರಡದೇ ಇದ್ದರೆ ನಮ್ಮಿಬ್ಬರ ಡಿಸ್ಕಷನ್ ನಡೀತಿರಲಿಲ್ಲ. ನೀನು ಹೊರಟು ಬಂದು ಇಲ್ಲಿ ನಿಂತು ನಾನು ಬರದೇ ಇದ್ದರೆ ಡಿಸ್ಕಷನ್ ಆಗ್ತಾ ಇರಲಿಲ್ಲ. ಹಾಗಿದ್ದರೆ ನಾವಿಬ್ಬರು ಡಿಸ್ಕಷನ್ ಮಾಡೋದಕ್ಕೆ, ಈ ಪಾಯಿಂಟ್ನಲ್ಲಿ ಮೀಟ್ ಆಗೋದಕ್ಕೆ ನಾವಿಬ್ಬರು ಮನೆಯಿಂದ ಹೊರಟು ಇಲ್ಲಿಗೆ ಬಂದದ್ದೇ ಕಾರಣ. ಹಾಗಿದ್ದರೆ ಯಾವುದೇ ಕಾರ್ಯ ಕಾರಣ ಇಲ್ಲದೆ ಆಗುವುದಿಲ್ಲ. ಇದು ಕಾಸೇಷನ್ ಥಿಯರಿ. ಇದು ಕಾರ್ಯಕಾರಣ ಭಾವ ಪ್ರಕ್ರಿಯೆ. ಒಂದು ಕಾರ್ಯ ಆಗಿದೆ ಅಂದರೆ ಅದಕ್ಕೆ ಕಾರಣಗಳು ಅನೇಕ. ನಾನು ಮನೆಯಿಂದ ಹೊರಟು ಬಂದದ್ದು, ನೀನು ಮನೆಯಿಂದ ಹೊರಟು ಬಂದು ಈ ಸ್ಥಾನದಲ್ಲಿ ನಿಂತದ್ದೇ ಕಾರಣ ಇದಕ್ಕೆ. ಹಾಗಿದ್ದರೆ ಜಗತ್ತಿನ ಯಾವುದೇ ಒಂದು ಕಾರ್ಯ, ಯಾವುದೇ ಒಂದು ಕ್ರಿಯೇಷನ್ ಕಾರಣ ಇಲ್ಲದೆ ಆಗುವುದಿಲ್ಲ. ಹಾಗಾದರೆ ಆಕಸ್ಮಿಕ ಅಂತೇವಲ್ಲ ನಾವು. ಆ ಪದದ ಲಿಮಿಟೇಷನ್ ಅರ್ಥ ಮಾಡಿಕೋ. ಕಾರಣ ಇಲ್ಲದೆ ಆಗಿದ್ದು ಅಂತ ಅರ್ಥ ಅಲ್ಲ, ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟು. ಕಾರಣ ಇಲ್ಲದೆ ಆಗಿದೆ ಅಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕಿಚನ್ ರೂಮ್ನಲ್ಲಿ ಗ್ಯಾಸ್ ಇದೆ, ಧಾನ್ಯಗಳಿದ್ದಾವೆ, ಪಾತ್ರೆಗಳಿದ್ದಾವೆ. ಆಟೋಮೆಟಿಕ್ಲಿ ಸಾರು, ಅನ್ನ, ಪರಮಾನ್ನ ಸಿದ್ಧ ಆಗುವುದಿಲ್ಲ. ಎಲ್ಲ ಇದೆ ಕಿಚನ್ ರೂಮ್ನಲ್ಲಿ, ಎಲ್ಲ ಇದೆ. ನಾವು ಮಧ್ಯಾಹ್ನ 12 ಗಂಟೆಗೆ ಊಟಕ್ಕೆ ಬರುವಾಗ ಎಲ್ಲ ತನ್ನಷ್ಟಕ್ಕೆ ತಾನೇ ಗ್ಯಾಸ್ ಆನ್ ಆಗಿ ಪಾತ್ರೆ ಅದರ ಮೇಲೆ ಕುಳಿತುಕೊಂಡು, ಇದೇನು ಮಾಯಾಬಜಾರ್ ಫಿಲ್ಮ್ ಅಲ್ಲ ಆಗಲಿಕ್ಕೆ. ಹಾಗೆ ಒಬ್ಬ ಬುದ್ಧಿವಂತನಾದ ವ್ಯಕ್ತಿ, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಪಾತ್ರೆಯನ್ನು ಇಟ್ಟು ನೀರು ಕಾಯಿಸಿ ಯಾವ ಧಾನ್ಯವನ್ನು ಎಷ್ಟು ಹಾಕಬೇಕು ಅಂತ ವಿಚಾರ ಮಾಡಿ ಇವತ್ತಿನ ಅಡುಗೆಗೆ ಬೇಕಾಗಿರತಕ್ಕಂಥ ಮೆಂಟಲ್ ಪ್ರಿಪರೇಷನ್ನೊಂದಿಗೆ ಅದನ್ನು ತಯಾರು ಮಾಡಬೇಕಾಗ್ತದೆ. ಅದರಿಂದ ಕಾಸೇಷನ್ ಥಿಯರಿಯಲ್ಲಿ 2 ಅಂಶಗಳಿದ್ದಾವೆ. ಒಂದು ಆ್ಯಕ್ಟಿವ್ ಕಾಸ್, ಇನ್ನೊಂದು ಮೆಟೀರಿಯಲ್ ಕಾಸ್ ಅಂತ ಕರೀತಾರೆ ಇದನ್ನು. ಆ್ಯಕ್ಟಿವ್ ಕಾಸ್ ಅಂದರೆ ಜ್ಞಾನ ಇಚ್ಛೆಗಳೊಂದಿಗೆ ಇನ್ವಾಲ್ವ್ ಆಗತಕ್ಕಂಥ ಒಬ್ಬ ಚೇತನ, ಒಬ್ಬ ಆತ್ಮ, ಜೀವ, ಅವನನ್ನು ಆ್ಯಕ್ಟಿವ್ ಕಾಸ್ ಅಂತ ಕರೀತಾರೆ. ಮೆಟೀರಿಯಲ್ ಕಾಸ್ ಅಂದರೆ ಜಡವಸ್ತುವನ್ನು ನಾನಾ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದು. ಈಗ ನೋಡಿ, ಅಕ್ಕಿ ಇದೆ, ಬೇಳೆ ಇದೆ, ಇದು ಮೆಟೀರಿಯಲ್ ಕಾಸ್. ಇದು ನಾನು ಬೇಳೆಯನ್ನು ಬೇಯಿಸ್ತೇನೆ, ಸಾರು ಮಾಡ್ತೇನೆ, ತರಕಾರಿಗಳನ್ನು ಹಾಕಿ ಬೇಯಿಸ್ತೇನೆ, ಅದರ ಜೊತೆಗೆ ಸೇರಿಸಿ ಅದನ್ನು ಹುಳಿ, ಕೊದ್ದೇಲು ಅಂತ ಹೇಳ್ತೇವೆ, ಅದೊಂದು ಪದಾರ್ಥವನ್ನು ನಿರ್ಮಾಣ ಮಾಡ್ತೇನೆ. ಹಾಗಿದ್ದರೆ ನಾನಾ ಆಕಾರಗಳನ್ನು ತಾಳಬಹುದಾದ ಬೇಳೆ, ಅದನ್ನು ನೀವು ಸಾರು ಮಾಡಬಹುದು, ಹುಳಿ ಮಾಡಬಹುದು, ಬಿಸಿಬೇಳೆ ಬಾತ್ ಮಾಡಬಹುದು, ನಾನಾ ಆಕಾರಗಳನ್ನು ಕೊಡಬಹುದು ಅದಕ್ಕೆ. ಅಂಥ ನಾನಾ ಆಕಾರಗಳನ್ನು ಹೊಂದಬಹುದಾದ ಶಕ್ತಿ ಇರುವ ವಸ್ತುವನ್ನು ಮೆಟೀರಿಯಲ್ ಕಾಸ್, ಉಪಾದಾನ ಕಾರಣ ಅಂತ ಕರೀತಾರೆ ಫಿಲಸಫಿಕಲ್ ಲ್ಯಾಂಗ್ವೇಜ್ನಲ್ಲಿ. ಆ ಜಡವಸ್ತುಗಳನ್ನು ಬಳಸಿಕೊಂಡು ಬುದ್ಧಿಶಕ್ತಿಯಿಂದ ಪದಾರ್ಥವನ್ನು ನಿರ್ಮಾಣ ಮಾಡುವವನನ್ನು ನಿಮಿತ್ತ ಕಾರಣ, ಆ್ಯಕ್ಟಿವ್ ಕಾಸ್ ಅಂತ ಕರೀತಾರೆ. ಒಂದು ಪರಮಾನ್ನವನ್ನು ಮಾಡಬೇಕಾದರೆ ಎಷ್ಟು ಹಾಲು, ಎಷ್ಟು ರವೆ, ಎಷ್ಟು ಅಕ್ಕಿ, ಎಷ್ಟು ಕಾಲ ಬೇಯಿಸಬೇಕು, ಅದಕ್ಕೆ ಏನೇನು ಪದಾರ್ಥಗಳನ್ನು ಹಾಕಬೇಕು, ಕೇಸರಿ ಎಷ್ಟು ಹಾಕಬೇಕು, ಏಲಕ್ಕಿ ಎಷ್ಟು ಹಾಕಬೇಕು, ಸಕ್ಕರೆ ಎಷ್ಟು ಹಾಕಬೇಕು, ಪ್ರತಿಯೊಂದರ ತಿಳುವಳಿಕೆ ಬೇಕು. ಅಷ್ಟಷ್ಟೇ ಬಳಕೆ ಮಾಡಿದಾಗ ಮಾತ್ರ ಅದು ಒಳ್ಳೆಯ ರಸಭರಿತವಾದ ಪದಾರ್ಥ ಆಗಲಿಕ್ಕೆ ಸಾಧ್ಯ. ಅದರಂತೆ ವಿಶ್ವದ ಅನಂತವಾಗಿರತಕ್ಕಂಥ ಆಕಾಶಕಾಯಗಳ, ಭೂಕಾಯಗಳ, ಜಲಚರಗಳ ನಿರ್ಮಾಣದಲ್ಲಿಯೂ ಕೂಡ ಒಂದು ಸಿಸ್ಟಮೆಟಿಕ್ ಪ್ಲ್ಯಾನ್ ಇದೆ, ಥಿಂಕಿಂಗ್ ಇದೆ. ಒಬ್ಬ ಕ್ರಿಯೇಟರ್ ಇದ್ದಾನೆ, ಇದನ್ನು ಆಲೋಚನೆ ಮಾಡಿದ್ದಾನೆ. ಅದೆಲ್ಲವನ್ನು ನಮಗಿವತ್ತು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದರ ಕ್ರಿಯೇಟರ್ ನಾವಲ್ಲ ಅಂತಾದ ಮೇಲೆ, ನಮ್ಮಂಥ ಜೀವರಲ್ಲ ಅಂತಾದ ಮೇಲೆ, ಜಡವಸ್ತುಗಳಿಗೆ ಆ ಶಕ್ತಿ ಇಲ್ಲ ಅಂತಾದ ಮೇಲೆ ಇದು ಆಟೋಮೆಟಿಕ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಥಿಯರಿಯನ್ನು ನಾವು ಅರ್ಥ ಮಾಡಿಕೊಂಡ ಮೇಲೆ ಇದರ ಹಿಂದೆ ಒಂದು ಸೂತ್ರಶಕ್ತಿ ಇರಲೇಬೇಕು. ಅದನ್ನೇ ವೇದಗಳು ಬ್ರಹ್ಮ, ವಿಷ್ಣು, ಶಿವ, ನಾರಾಯಣ, ಆತ್ಮ, ಸತ್ ಮೊದಲಾದ ಪದಗಳಿಂದ ಕರೆದು ತೋರಿಸಿದ್ದಾವೆ. ಹಾಗಾದರೆ ಈ ವಿಶ್ವದ ವಿಕಾಸದಲ್ಲಿ 2 ಪಾತ್ರ ಇದೆ. ಬುದ್ಧಿಜೀವಿಯಾಗಿರತಕ್ಕಂಥ ಒಬ್ಬ ವಸ್ತು, ಅವನನ್ನು ಪರಮಾತ್ಮ ಅಂತ ನಾವು ಕರೆದೆವು, ಬ್ರಹ್ಮ ಅಂತ ಕರೆದೆವು, ವಿಷ್ಣು ಅಂತ ಕರೆದೆವು. ಪ್ರಕೃತಿ, ಈ ಸತ್ವರಜಸ್ತಮೋ ಗುಣಗಳು, ಯಾವುದನ್ನು ನಾವು ಮೆಟೀರಿಯಲ್ ಕಾಸ್ ಅಂತ ನಾನು ಪರಿಚಯ ಮಾಡಿಕೊಟ್ಟೆ, ಜಡವಸ್ತು, ಇದನ್ನು ನಾನಾ ಆಕಾರಗಳನ್ನು ಇದಕ್ಕೆ ನೀಡತಕ್ಕಂಥ ಶಕ್ತಿ ಇರುವ ವ್ಯಕ್ತಿಯೊಬ್ಬ ಬೇಕು, ಆಕಾರಗಳನ್ನು ತಾಳುವ ಒಂದು ಜಡವಸ್ತು ಬೇಕು. ಇವೆರಡರ ವಿನ್ಯಾಸದ ಆವಿಷ್ಕಾರವೇ ಈ ವಿಶಾಲವಾಗಿರತಕ್ಕಂಥ ಜಗತ್ತು.
ಆದ್ದರಿಂದ ದೇವರ ಪರಿಕಲ್ಪನೆಯನ್ನು ನಮಗೆ ಕೊಡುವಾಗ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ಸು ತದ್ಬ್ರಹ್ಮ ಅಂತ ತೈತ್ತಿರೀಯ ಉಪನಿಷತ್ತು ನಮಗೆ ಪರಿಚಯ ಮಾಡಿ ಕೊಡ್ತದೆ ದೇವರ ಬಗ್ಗೆ. ಯಾರಿಂದ ಈ ಜಗತ್ತಿನ ಹುಟ್ಟು ಆಗ್ತದೋ, ರಕ್ಷಣೆ ಆಗ್ತಾ ಇದೆಯೋ, ಯಾರಿಂದ ಈ ವಿಶ್ವಕ್ಕೆ ಒಂದು ದಿವಸ ಕೊನೆ ದೊರಕ್ತಾ ಇದೆಯೋ ಅದನ್ನು ದೇವರು ಅಂತ ಅರ್ಥ ಮಾಡಿಕೊಳ್ಳಿ. ಭಾಗವತ ನಮಗೆ ಪರಿಚಯ ಮಾಡಿಕೊಡ್ತದೆ ದೇವರ ಬಗ್ಗೆ. ಸ್ಥಿತ್ಯುದ್ಭವ ಪ್ರಲಯ ಹೇತುರಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿಯೇನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ಜಾಯಂತಿಯ ಉಪಾಖ್ಯಾನದಲ್ಲಿ ಬರತಕ್ಕಂಥ ಒಂದು ಶ್ಲೋಕ ಇದು. ಈ ಜೀವರಲ್ಲಿ, ನಾನು ಪರಿಚಯ ಮಾಡಿಕೊಟ್ಟ ಜೀವರಲ್ಲಿ 8 ಬಗೆಯ ಕ್ರಿಯೆಗಳನ್ನು ನಾವು ಆ್ಯಕ್ಟಿವಿಟಿಯನ್ನು ಕಾಣ್ತಾ ಇದ್ದೇವೆ. ಹುಟ್ಟು, ನಿರ್ದಿಷ್ಟ ಕಾಲದವರೆಗೆ ಬದುಕು, ಒಂದು ದಿವಸದ ಕೊನೆ ಮರಣ. ನಾವು ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಕಾರ್ಯವನ್ನು ಮಾಡಿಸುವುದು, ನಾವು ಇನ್ನೊಬ್ಬರ ಮಾರ್ಗದರ್ಶನಕ್ಕೆ ಒಳಪಟ್ಟು ಕಾರ್ಯವನ್ನು ಮಾಡುವುದು, ಇದು ನಿಯಮನ. ಅರಿವು ಸಂಪಾದನೆ ಮಾಡುವುದು, ಈ ಪ್ರಕೃತಿಯ ಹಿಡಿತಕ್ಕೆ ಒಳಪಡುವುದು, ಕರ್ಮದ ಅಜ್ಞಾನದ ನಾನಾ ಬಗೆಯ ವಿಕಾರಗಳಿಗೆ ಒಳಪಡ್ತಕ್ಕಂಥದ್ದು, ಇವುಗಳಿಂದ ಒಂದು ದಿವಸ ಬಿಡುಗಡೆ ಪಡೆಯುವಂಥದ್ದು. 8 ಬಗೆಯ ಕ್ರಿಯೆಗಳನ್ನು ವೇದಾಂತ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಕರೀತು. ನಾನು ಈಗಾಗಲೇ ತಿಳಿಸಿದಂತೆ ಈ ಕ್ರಿಯೆಗಳು ಆಕಸ್ಮಿಕ ಅಲ್ಲ. ಇದರ ಹಿಂದೆ ಐಡಿ ಇದೆ, ಇಂಟೆಲಿಜೆಂಟ್ ಡಿಸೈನರ್ ಇದ್ದಾನೆ, ಅವನಿದೆಲ್ಲವನ್ನೂ ಮಾಡಿಸ್ತಾ ಇದ್ದಾನೆ. ಅವನನ್ನೇ ಬ್ರಹ್ಮ, ಸರ್ವೋತ್ತಮ ದೇವತೆ, ನಾರಾಯಣ, ವಿಷ್ಣು, ಸತ್, ಆತ್ಮ ಇತ್ಯಾದಿ ಶಬ್ದಗಳಿಂದ ವೇದಾಂತ ನಮಗೆ ಪರಿಚಯ ಮಾಡಿ ಕೊಡ್ತಾ ಇದೆ. ಎಚ್ಚರದಲ್ಲಿ ನಮ್ಮ ಚಟುವಟಿಕೆಗಳು ನಡೀತದೆ. ಆಫೀಸಿಗೆ ಹೋಗ್ತೇವೆ, ಬ್ಯಾಂಕಿಗೆ ಹೋಗ್ತೇವೆ, ಶಾಲೆಗೆ ಹೋಗ್ತೇವೆ, ನಮ್ಮದೇ ಆದ ನಿರ್ದಿಷ್ಟವಾದ ಜವಾಬ್ದಾರಿಗಳನ್ನು ನಿರ್ವಾಹ ಮಾಡ್ತೇವೆ. ನಂತರ ಮಲಗಿಕೊಳ್ತೇವೆ. ರಾತ್ರಿ ಕನಸಿನ ಸ್ಥಿತಿ, ನಾನಾ ಬಗೆಯ ಕನಸುಗಳನ್ನು ಕಾಣುತ್ತೇವೆ. ಕನಸುಗಳಿಂದ ಅತೀತವಾದ ಒಂದು ಗಾಢನಿದ್ರೆಯನ್ನು ಅನುಭವಿಸ್ತೇವೆ. 3 ಅವಸ್ಥೆಗಳು ನಮ್ಮ ಅನುಭವದಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗುವಂತಹದ್ದು: ಎಚ್ಚರ, ಕನಸು, ಗಾಢನಿದ್ರೆ. ಇದನ್ನು ಜಾಗೃತ್, ಸ್ವಪ್ನ, ಸುಷುಪ್ತಿ ಅಂತ ವೇದಾಂತ ಕರೀತದೆ. ಉಪನಿಷತ್ತುಗಳು ಪರಿಚಯ ಮಾಡಿಕೊಡ್ತವೆ. ಈ ಅವಸ್ಥೆಯಲ್ಲಿ ಒಬ್ಬನ ಪಾತ್ರ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ, ವಿಚಾರ ಮಾಡಿದರೆ, ವಿಮರ್ಶೆ ಮಾಡಿದರೆ ಅಂತ. ನೀವು ಗಮನಿಸಿ, ಎಚ್ಚರದಲ್ಲಿ ನಾವು ಬೆಳಗಿನಿಂದ ರಾತ್ರಿವರೆಗೆ ಒಂದು 10-6 ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಮೈಂಡಲ್ಲಿ ಪ್ಲ್ಯಾನ್ ಇರ್ತದೆ. ಒಂದು 8, 6, ಕೆಲವೊಮ್ಮೆ 5, ಕೆಲವೊಮ್ಮೆ 2, ಕೆಲವೊಮ್ಮೆ 1, ಒಮ್ಮೊಮ್ಮೆ 1 ಆಗಿರುವುದಿಲ್ಲ. ಕೆಲವೊಮ್ಮೆ 10 ಆಗಿರ್ಬೋದು, 10 ಪ್ಲ್ಯಾನ್ ಮಾಡಿದ 10 ಆಗಿರ್ಬೋದು. ಕೆಲವೊಮ್ಮೆ 8 ಆಗ್ತದೆ, ಕೆಲವೊಮ್ಮೆ 6 ಆಗ್ತದೆ, ಕೆಲವೊಮ್ಮೆ 5 ಆಗ್ತದೆ, ಕೆಲವೊಮ್ಮೆ 1 ಆಗ್ತದೆ, ಕೆಲವೊಮ್ಮೆ 1 ಆಗುವುದಿಲ್ಲ. ಇದು ನಿಮ್ಮೆಲ್ಲರ ಅನುಭವ. ಕನಸಿನಲ್ಲಿ ಚಟುವಟಿಕೆ ನಡೀತದೆ. ನಿಮ್ಮ ಮನೆಗೆ ನಿಮ್ಮ ಗೆಳೆಯ ಮುಂಬೈಯಲ್ಲಿರುವವನು, ಮೆಡ್ರಾಸಲ್ಲಿರುವವನು ಬರ್ತಾನೆ. ನೀವು ಮೆಡ್ರಾಸಿಗೆ ಹೋಗ್ತೀರಿ, ಏನೇನೋ ಚಟುವಟಿಕೆಗಳು ನಡೀತದೆ. ಅಲ್ಲಿ ನಿಮ್ಮ ಯಾವ ಇನ್ವಾಲ್ವ್ಮೆಂಟ್ ಕೂಡ ಇಲ್ಲ. ಅಲ್ಲಿ ನೀವು ಏರ್ ಟಿಕೆಟ್ ಮಾಡಿಕೊಂಡಿಲ್ಲ, ಮೆಡ್ರಾಸಿಗೆ ಹೋಗಿಲ್ಲ, ಮುಂಬೈಗೆ ಹೋಗಿಲ್ಲ. ಅವನು ಏರ್ ಟಿಕೆಟ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾನೆ ಕನಸಿನಲ್ಲಿ. ಈ ಆ್ಯಕ್ಟಿವಿಟಿಯಲ್ಲಿ ನಿಮ್ಮದು ಯಾವ ಇನ್ವಾಲ್ವ್ಮೆಂಟ್ ಇಲ್ಲದೆಯೇ ಅದರ ಅನುಭವ ನಾವು ಪಡ್ಕೊಳ್ತಾ ಇದ್ದೇವೆ, ಎಕ್ಸ್ಪೀರಿಯನ್ಸ್ ನಾವು ಪಡ್ಕೊಳ್ತಾ ಇದ್ದೇವೆ. ಇಲ್ಲಿ ಈ ಅವಸ್ಥೆಯನ್ನು ಗಮನಿಸಿ. ಇನ್ನು ಗಾಢನಿದ್ದರೆ ಕನಸು ಕೂಡ ಕಾಣುವುದಿಲ್ಲ. ಆಗ ಸೌಂಡ್ ಸ್ಲೀಪ್. ಆ ಅವಸ್ಥೆಯಲ್ಲಿ ದೇಹದಲ್ಲಿ ಶ್ವಾಸೋಚ್ಛ್ವಾಸ ನಡೀತಾ ಇದೆ, ರಕ್ತ ಪ್ರವಹಿಸ್ತಾ ಇದೆ, ಎಲ್ಲ ಇಂದ್ರಿಯಗಳು, ಆರ್ಗನ್ಸ್ಗಳು ತಮ್ಮ ಆ್ಯಕ್ಟಿವಿಟಿಯನ್ನು ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದ್ದಾವೆ, ಪಚನಕ್ರಿಯೆ ಆಗ್ತಾ ಇದೆ. ದೇಹದ ಒಳಗೆ ನಡೆಯುವ ಎಲ್ಲ ಚಟುವಟಿಕೆಗಳ ಮೇಲೆ ನಮ್ಮ ಅಲ್ಪ ಪ್ರಮಾಣದ ನಿಯಂತ್ರಣವೂ ಇಲ್ಲ. 3 ಅವಸ್ಥೆಗಳಲ್ಲಿ ವೇದಾಂತ ನಮಗೆ ಪರಿಚಯ ಮಾಡಿಕೊಡ್ತದೆ. ಗಾಢನಿದ್ರೆಯಲ್ಲಿ ನಿನ್ನ ದಾಯಿತ್ವ ಏನೂ ಇಲ್ಲ. ನೀನು ಅರ್ಥ ಮಾಡಿಕೊಂಡು ಯಾವುದೇ ಎಚ್ಚರದಲ್ಲಿ ಕೆಲಸ ಹೇಗೆ ಮಾಡ್ತಿದ್ದೀಯ ಹಾಗಿಲ್ಲಿ ಮಾಡ್ತಾ ಇಲ್ಲ. ನೀನು ದೇಹದ ಒಳಗೆ ಎಲ್ಲ ಕ್ರಿಯೆ ನಡೀತಾ ಇದೆ. ಸಾವಿರಾರು ನಾಡಿಗಳು ದೇಹದಲ್ಲಿ ಇದ್ದಾವೆ, ಇಂದ್ರಿಯಗಳಿದ್ದಾವೆ, ಅವುಗಳು ತಮ್ಮ ಕೆಲಸ ಮಾಡ್ತಾ ಇದ್ದಾವೆ.
ಇದರಲ್ಲಿ ನಿನ್ನ ಕೊಡುಗೆ ಏನೂ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊ. ಕನಸಿನ ಸ್ಥಿತಿಯಲ್ಲಿ ನಡೆಯುವ ಚಟುವಟಿಕೆಗಳಲ್ಲಿ ನಿನ್ನ ದಾಯಿತ್ವ ಏನೂ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊ. ಹಾಗಾದರೆ ಎಚ್ಚರದಲ್ಲಿ ಕೆಲವು ಆಗ್ತದೆ, ಕೆಲವು ಆಗುವುದಿಲ್ಲ. ಆದ ಕೆಲವನ್ನು ಗಮನದಲ್ಲಿರಿಸಿಕೊಂಡು ನಾವು ಎಲ್ಲ ನನ್ನಿಂದ ಆಯಿತು ಅಂತ ಕ್ರೆಡಿಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ವೇದಾಂತ ಹೇಳ್ತದೆ, ಆಗದೇ ಇರುವ ಕ್ರಿಯೆಗಳನ್ನು ನೀನು ಗಣನೆಗೆ ತೆಗೆದುಕೊಂಡ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಉಂಟು. ಅದನ್ನು ಅರ್ಥ ಮಾಡಿಕೊಂಡು ಎಚ್ಚರವೂ ನನ್ನ ನಿಯಂತ್ರಣದಲ್ಲಿ ಇಲ್ಲ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೋ. ಎಚ್ಚರದಲ್ಲಿ ಕೆಲವು ಆಯಿತು. ಯಾಕಾಯಿತು ಅಂದರೆ ನಾವು ನಂಬಿದ ದೇವರು ಇದನ್ನು ಮಾಡಿಸಬೇಕು, ನಮಗೆ ಈ ಕ್ರೆಡಿಟ್ ಕೊಡಬೇಕು ಅಂತ ಆಲೋಚನೆ ಮಾಡಿದ. ಅದರಿಂದ ನಮ್ಮಿಂದ ಕೆಲಸ ಆಯಿತು, ಕ್ರೆಡಿಟ್ ಬಂತು, ಸ್ಥಾನಮಾನಗಳು ದೊರಕಿದವು, ದುಡ್ಡು ದೊರಕಿತು, ಸನ್ಮಾನ ದೊರಕಿತು, ಎಲ್ಲ ಆಯಿತು. ಅದರ ಹಿಂದೆ ನನ್ನ ಇನ್ವಾಲ್ವ್ಮೆಂಟು ನೆಗ್ಲಿಜಿಬಲ್ ಪರ್ಸೆಂಟ್ನಲ್ಲಿದೆ, ದೇವರ ಇನ್ವಾಲ್ವ್ಮೆಂಟು ದೊಡ್ಡ ಪ್ರಮಾಣದಲ್ಲಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಉಡುಪಿಯಲ್ಲಿ ಬ್ರಹ್ಮರಥ ಎಳಿತೇವೆ ನಾವು. ನಾನು ಬ್ರಹ್ಮರಥ ಎಳೆದೆ ಅಂತ ನಾನು ತಿಳ್ಕೊಳ್ತೇನೆ, ತಪ್ಪಲ್ಲ, ಖಂಡಿತ ತಪ್ಪಲ್ಲ, ನಾನು ಎಳೆದಿದ್ದೇನೆ. ಆದರೆ ನಾನೇ ಎಳೆದಿದ್ದೇನೆ ಅಂತ ನಾನು ತಿಳ್ಕೊಂಡ್ರೆ ದೊಡ್ಡ ತಪ್ಪು ಅದು. ನನ್ನ ಜೊತೆಗೆ 999 ಮಂದಿ ಬ್ರಹ್ಮರಥ ಎಳೆದಿದ್ದಾರೆ. ನಾನು ಎಳೆದಿದ್ದೇನೆ. ನಾನು ಎಳೆದಿದ್ದೇನೆ ಅಂತ ತಿಳ್ಕೊಳ್ಳೋದು ತಪ್ಪಲ್ಲ, ನಾನೇ ಎಳೆದಿದ್ದೇನೆ ಅಂತ ತಿಳ್ಕೊಳ್ಳೋದು ತಪ್ಪು. ನಮ್ಮಲ್ಲಿ ಜೀವರಲ್ಲಿರುವ ದೊಡ್ಡ ಕೊರತೆ ಇದು. ನಾವು ಏನು ಮಾಡಿದರೂ ಇನ್ನೊಬ್ಬರಿಗೆ ಕ್ರೆಡಿಟ್ ಕೊಡೋದಿಲ್ಲ. ನಾನು ಮಾಡಿದ್ದೇನೆ 10 ಮಂದಿ ಸೇರಿ ಒಂದು ಕೆಲಸ ಮಾಡ್ತೇವೆ. ಕ್ರೆಡಿಟ್ ತಗೊಳ್ಳುವ ಪ್ರಸಂಗ ಬಂದಾಗ ಅವರೆಲ್ಲ ಇದ್ರ ಜೊತೆಗೆ ಎಲ್ಲ ಮುಖ್ಯ ಮಾಡಿದ್ದೆ ನಾನೇ, ನನ್ನದೇ ಕೆಲಸ ಎಲ್ಲವೂ ಕೂಡ, ಡಿಸೈನ್ ನಂದೇ, ಕ್ರಿಯೇಟಿವಿಟಿ ನಂದೇ, ಮಾಡಿದ್ದೆ ನಂದೇ, ಕನ್ಸ್ಟ್ರಕ್ಟಿವ್ ವರ್ಕ್ ಎಲ್ಲಿ ಆದರೂ ನಾನಿರಬೇಕು ಅದರ ಹಿಂದೆ ಅಂತ ನನ್ನ ಬಗ್ಗೆ ನಾನು ಹೇಳಿಕೊಡ್ತೇನೆ. ಇದು ನಮ್ಮ ದೌರ್ಬಲ್ಯ, ಇದು ಜೀವರದ್ದು. ಹಾಗಾದರೆ ಅಲ್ಲಿ ಹೇಗೆ 999 ಮಂದಿ ಬ್ರಹ್ಮರಥವನ್ನು ಎಳೆಯುವಾಗಿ ಇದ್ದಾರೆಯೋ ಹಾಗೆ ಈ ದೇಹದ ಒಳಗೆ 24 ತತ್ವಾಭಿಮಾನಿಗಳಿದ್ದಾರೆ, ಭಗವಂತ ಒಬ್ಬ ಇದ್ದಾನೆ. ಅವನ ಜೊತೆಗೆ ನಾವು ಕೂಡ ಕೆಲಸ ಮಾಡ್ತಾ ಇದ್ದೇವೆ, ಅವರ ಪ್ರೇರಣೆಗೆ ಒಳಪಟ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ. ಆ 24-25 ಮಂದಿಯ ಪಾತ್ರವನ್ನು ಅರಿಯುವುದೇ ವೇದಾಂತ. ಇದು ಅಂತಿಮ ಸತ್ಯ. ಅದನ್ನು ಭಾಗವತ ಹೇಳ್ತದೆ, ಸ್ವಪ್ನ ಜಾಗರ ಸುಷುಪ್ತಿಷು ಸನ್ ಬಹಿಶ್ಚ. ಈ ದೇವರ ಸಂಬಂಧ ಸಂಸಾರದ ಸ್ಥಿತಿಯಲ್ಲಿ ಮಾತ್ರ ಅಲ್ಲ, ಅವನ್ನು ನಾವು ಬಿಡಲಿಕ್ಕಾಗುವುದಿಲ್ಲ. ಮುಕ್ತಿಯಲ್ಲೂ ಆ ದೇವರಿದ್ದಾನೆ, ನಾವು ಇದ್ದೇವೆ. ಇಬ್ಬರಿಗೂ ಐಡೆಂಟಿಟಿ ಬೇರೆ ಇದೆ. ಅಲ್ಲಿ ನಾವು ದೇವರಾಗುವುದಿಲ್ಲ, ದೇವರು ನಾವು ಆಗುವುದಿಲ್ಲ. ಅವನ ಐಡೆಂಟಿಟಿ ಅವನಿಗೆ, ನಮ್ಮ ಐಡೆಂಟಿಟಿ ನಮಗೆ. ಇಬ್ಬರೂ ಆನಂದದಿಂದ ಇರುವ ಒಂದು ಅವಸ್ಥಾ ವಿಶೇಷವೇ ಮೋಕ್ಷ ಅಂತ ನಮಗೆ ಪುರಾಣ ಪರಿಚಯ ಮಾಡಿಕೊಡ್ತದೆ, ವೇದಗಳು ಪರಿಚಯ ಮಾಡಿಕೊಡ್ತವೆ. ಆ ದೇವರು ಅಂದರೆ ನಮಗೆ ವೇದಾಂತ ಪರಿಚಯ ಮಾಡಿಕೊಡ್ತಕ್ಕಂಥ ಕ್ರಮ ರೂಪಂ ಪ್ರತಿರೂಪೋ ಬಭುವ. ಅವನು ನಿಮ್ಮೆಲ್ಲರ ಬಿಂಬ, ನಾವು ಪ್ರತಿಬಿಂಬ. ದೇವರು ನಮ್ಮ ಬಿಂಬ. ಒಳಗೆ ನಿಂತು ಅವನು ಚಟುವಟಿಕೆಗಳನ್ನು ಮಾಡಿದಾಗ ಪ್ರತಿಬಿಂಬದಲ್ಲಿ ಚಟುವಟಿಕೆ ಕಾಣುತ್ತದೆ. ಒಳಗೆ ನಿಂತು ದೇವರು ಕಣ್ಣಿನಿಂದ ನೋಡಿದಾಗ ನಾನು ನೋಡ್ತೇನೆ, ಅವನು ಶಬ್ದಗಳನ್ನು ಆಲಿಸಿದಾಗ ನಾನು ಶಬ್ದಗಳನ್ನು ಕೇಳುತ್ತೇನೆ. ಒಳಗೆ ನಿಂತು ಅವನ ಆಹಾರವನ್ನು ಸ್ವೀಕಾರ ಮಾಡಿದಾಗ ನಾನು ಅದನ್ನು ಎಂಜಾಯ್ ಮಾಡ್ತೇನೆ. ಹಾಗಿದ್ರೆ ಪ್ರತಿಯೊಂದು ಕ್ರಿಯೆಗಳ ಹಿಂದೆ ಮೊದಲು ಕ್ರಿಯೆ ನಡೆಯುವುದು ದೇವರಲ್ಲಿ, ನಂತರ ಅದರ ರಿಯಾಕ್ಷನ್ ಕಾಣಿಸಿಕೊಳ್ಳುವುದು, ಪ್ರತಿಕ್ರಿಯೆ ಕಾಣುವುದು ನಿಮ್ಮೆಲ್ಲರ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮನಲ್ಲಿ. ಆದ್ದರಿಂದ ಹೆಂಡತಿಯನ್ನು ಬಿಡ್ಬೋದು, ಮಕ್ಕಳನ್ನು ಬಿಡ್ಬೋದು, ಗೆಳೆಯರನ್ನು ಬಿಡ್ಬೋದು, ತಂದೆ ತಾಯಿಗಳನ್ನು ಬಿಡ್ಬೋದು, ದೇವರನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ವೇದಾಂತ ಹೇಳ್ತದೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮುಕ್ತಿಯಲ್ಲೂ ನಡೆಯುವ ನಮ್ಮ ಎಲ್ಲ ಚಟುವಟಿಕೆಗಳ ಹಿಂದೆ ಅವನಿದ್ದಾನೆ. ಅಲ್ಲಿಯೂ ಈ ಐಡಿ ಇದೆ, ಇಂಟೆಲಿಜೆಂಟ್ ಡಿಸೈನರ್ ಇದ್ದಾನೆ. ಅವನನ್ನೇ ದೇವರು ಅಂತ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಇಂಥ ದೇವರ ಬಗ್ಗೆ ನಮಗೆ ನಿಷ್ಕಲ್ಮಶವಾದ ಮಾಡುವ ಪ್ರೀತಿಯನ್ನೇ ವೇದಾಂತ ಭಕ್ತಿ ಅಂತ ಕರೆದದ್ದು. ನಮಗೆ ದೇವರ ಬಗ್ಗೆ ಭಕ್ತಿ ಯಾಕೆ ಹುಟ್ಟಲಿಲ್ಲ ಅಂದರೆ ದೇವರ ಪರಿಚಯ ನಮಗಿಲ್ಲ, ಆದ್ದರಿಂದ ಭಕ್ತಿ ಹುಟ್ಟಿಲ್ಲ ನಮಗೆ. ನೀವು ಒಂದು ಕ್ಷಣ ಆಲೋಚನೆ ಮಾಡಿ, 80ನೇ ಇಸ್ವಿಯಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ಜನರ ಮನೆಯಲ್ಲಿ ಟಿ ವಿ ಇತ್ತು? ಬಂದದ್ದೇ 78-79 ಹೊತ್ತಿಗೆ ಬಂತು ಟಿ ವಿ. ಮೊದಲು ನಾವು ಯಾರೂ ಟಿ ವಿಯನ್ನು ಪ್ರೀತಿಸಲಿಲ್ಲ. ಟಿ ವಿ ನಮ್ಮ ಮನೇಲಿ ಬರಬೇಕು ಅಂತ ನಾವು ಇಚ್ಛೆ ಪಡಲಿಲ್ಲ. ಕಂಪ್ಯೂಟರ್ ಟ್ಯಾಬ್ ಬಂದಾಗ ಮೊದಲು ನಾವು ಅದನ್ನು ಪ್ರೀತಿಸಲಿಲ್ಲ. ಒಂದೊಂದೇ ಗುಣಗಳ ಪರಿಚಯ ಆಗ್ತಾ ನಮಗದು ಬೇಕು ಅಂತ ಅನ್ನಿಸ್ತು. ನಾವು ಇಂಗ್ಲೆಂಡಿಗೆ ಹೋಗಿ, ಆಸ್ಟ್ರೇಲಿಯಾಕ್ಕೆ ಹೋಗಿ, ವೆಸ್ಟ್ ಇಂಡೀಸ್ಗೆ ಹೋಗಿ ಕ್ರಿಕೆಟ್ ಮ್ಯಾಚ್ ನೋಡಲಿಕ್ಕೆ ಆಗೋದಿಲ್ಲ. ಒಬ್ಬ ಕ್ರಿಕೆಟ್ ಮ್ಯಾಚ್ ನೋಡುವ ಹುಚ್ಚ, ಇನ್ನೊಬ್ಬ ಸಿನಿಮಾದ ಹುಚ್ಚ,
ಮತ್ತೊಬ್ಬ ರಾಜಕೀಯದ ಹುಚ್ಚ, ಇನ್ನೊಬ್ಬ ಸ್ಪೋರ್ಟ್ಸ್ ಹುಚ್ಚ ಲಕ್ಷಗಟ್ಟಲೆ ಟಿಕೆಟ್ ಕೊಟ್ಟು ಏರ್ ಟಿಕೆಟ್ನಲ್ಲಿ ಅಮೇರಿಕಕ್ಕೆ ಹೋಗೋದಾಗಲಿ, ಇಂಗ್ಲೆಂಡಿಗೆ ಹೋಗೋದಾಗಲಿ, ವೆಸ್ಟ್ ಇಂಡೀಸ್ಗೆ ಹೋಗೋದಾಗಲಿ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲಿ 10,000 ರೂಪಾಯಿಯ ಟಿ ವಿ ತಗೊಂಡದ್ದನ್ನು ಇಟ್ಟುಕೊಂಡು ಅದಕ್ಕಿಂತ ಹೆಚ್ಚಿನ ಕ್ಲಾರಿಟಿಯೊಂದಿಗೆ ನಾವು ಕ್ರಿಕೆಟ್ ಮ್ಯಾಚ್ ನೋಡೋದಾದರೆ, ಫುಟ್ಬಾಲ್ ಮ್ಯಾಚ್ ನೋಡಲಿಕ್ಕೆ ಆಗೋದಾದರೆ, ರಾಜಕೀಯದ ವಿದ್ಯಮಾನಗಳನ್ನು ವೀಕ್ಷಿಸಲಿಕ್ಕೆ ಸಾಧ್ಯವಾಗುವುದಾದರೆ ಟಿ ವಿ ನನಗೆ ಬೇಕು ಅಂತ ಅನ್ನಿಸ್ತು. ಒಂದೊಂದೇ ಗುಣಪರಿಚಯ ಆಯಿತು ನನಗೆ. ನಾನು ಇಷ್ಟಪಟ್ಟ ಸಿನಿಮಾ ನೋಡ್ಬೋದು, ಹಾಗಾದರೆ ಟಿ ವಿ ಇರಲಿ. ನಾವು ಅಷ್ಟು ದೂರದವರೆಗೆ ಹೋಗಿ ದುಡ್ಡು ಕೊಟ್ಟು, ಕೆಲವೊಮ್ಮೆ ನಾವು ಹೋಗುವಾಗ ಟಿಕೆಟ್ ತೊಗೊಂಡು ಆಗಿರ್ತದೆ ಬೇರೆಯವರು, ವಾಪಸ್ ಮನೆಗೆ ಕಾಲು ಎಳ್ಕೊಂಡು ಬರಬೇಕು. ಮನೆಯಲ್ಲಿ ಕೂತ್ಕೊಂಡು ಸುಖವಾಗಿ ನೋಡ್ಬೋದಾ? ಏನು ಕಷ್ಟ ಇಲ್ವಾ? ನನಗೆ ಬೇಕಾದ ಸಿನಿಮಾ ನೋಡ್ಬೋದು, ಕ್ರಿಕೆಟ್ ಮ್ಯಾಚ್ ನೋಡ್ಬೋದು. ಹಾಗೆ ಜಗತ್ತಿನ ಎಲ್ಲ ವಿದ್ಯಮಾನಗಳನ್ನು ಅಲ್ಲಿ ಹೋಗದೆಯೇ ಅಲ್ಲಿ ಹೋದವರಿಗಿಂತ ಹೆಚ್ಚಿನ ಕ್ಲಾರಿಟಿಯೊಂದಿಗೆ ನಾನು ನೋಡ್ಬೋದು ಅಂತಾದಾಗ ಒಂದೊಂದೇ ಗುಣ ಪರಿಚಯ ಆದಂತೆ ನನಗೆ ಟಿ ವಿ ಬೇಕು ಅಂತ ಕಂಡಿತು. ಗುಣಗಳ ಪರಿಕಲ್ಪನೆ ಬಂದಾಗ ವಸ್ತುವಿನ ಮೇಲೆ ಪ್ರೀತಿ ಹುಟ್ಟುತ್ತದೆ, ಇದು ನನಗಿರಲಿ ಅಂತ ಕಾಣುತ್ತದೆ. ಆ ಗುಣಗಳ ಪರಿಕಲ್ಪನೆ ಇಲ್ಲದೇ ಇದ್ದಾಗ ಬೇಡ ಅಂತ ಕಾಣುತ್ತದೆ. ಬ್ರಹ್ಮಸೂತ್ರಗಳ ವ್ಯಾಖ್ಯಾನದ ಪ್ರಸಂಗದಲ್ಲಿ ವಾದಿರಾಜ ಸ್ವಾಮಿಗಳು ಇದನ್ನು ಬಹಳ ನಮಗೆ ಮನಮುಟ್ಟುವಂತೆ ಹೇಳ್ತಾರೆ. ಅವರು, ನಾವು ಒಬ್ಬರ ಗೆಳೆಯರ ಮನೆಗೆ ಹೋಗ್ತೇವೆ, ತಗೊಳ್ಳಿ ಹಾಲು ತೊಗೊಳ್ಳಿ, ಒಂದು ಲೋಟ ಹಾಲು ತೊಗೊಳ್ಳಿ ಅಂತ ಹೇಳ್ತಾರೆ. ನಮಗೇನು ಅದ್ರ ಬಗ್ಗೆ ಆಕರ್ಷಣೆ ಬರುವುದಿಲ್ಲ. ಬೇಡ ಬೇಡ, ಈಗ ತೊಗೊಂಡು ಬಂದಿದ್ದೇನೆ ಮನೆಯಿಂದ ಹೇಳ್ತೇವೆ. ಈಗ ಆಗಿದೆ, ಹಾಲು ತೊಗೊಂಡು ಬಂದಿದ್ದೇನೆ ನಾನು, ಅಗತ್ಯ ಇಲ್ಲ ಅಂತ ಹೇಳ್ತೇವೆ. ಆವಾಗ ಅವ್ರು ಹೇಳ್ತಾರೆ, ಆಚಾರ್ಯರೇ, ನಿಮ್ಮ ಮನೆಯಲ್ಲಿರುವ ಹಾಲಲ್ಲ ಇದು, ನೀವು ಡೈರಿ ಹಾಲು ಕುಡಿಯೋದು. ನಮ್ಮದು ನೋಡಿ, ಇದು ಜರಸಿ ಆಕಳಲ್ಲ, ಇದು ಎಷ್ಟು ಆಕಳ ನೋಡಿ, ಲಕ್ಷಣ ಹೇಗೆ ಉಂಟು ನೋಡಿ, ಹಳ್ಳಿಯ ದನ ಇದು, ಎಷ್ಟು ಒಳ್ಳೆಯ ಹಾಲು ಕೊಡ್ತದೆ ಗೊತ್ತುಂಟ ನಿಮಗೆ? ಸ್ವಲ್ಪ ಪರವಾಗಿಲ್ಲ. ಹಾಗಿದ್ದರೆ ಅಶ್ವತ್ಥಾಮಾಚಾರ ಹಾಗೆ ನಾವು ಹಿಟ್ಟಿನ ಹಾಲು ಕುಡಿದವರು, ಈಗೊಂದು ನಿಜವಾದ ಹಾಲು ಸಿಗ್ತಾ ಇದೆ ಅಂದರೆ, ಒಳ್ಳೆಯ ಜಾತಿಯ ಹಸುವಿನ ದನದ ಹಾಲು ಸಿಗ್ತಾ ಇದೆ ಅಂದರೆ ಪರವಾಗಿಲ್ಲ ಅಂತ ಮೊದಲು ಅನ್ನಿಸ್ತದೆ. ಅವರು ಹಾಲು ತೊಗೊಂಡು ಬರುವಾಗ ಹೇಳ್ತಾರೆ, ನೋಡಿ ಇದರಲ್ಲಿ ಇಷ್ಟು ಕೇಸರಿ ಹಾಕಿದ್ದೇನೆ, ಇಷ್ಟು ಒಳ್ಳೆಯ ಬಾದಾಮಿಯನ್ನು ಅರ್ಧ ಹಾಕಿದ್ದೇನೆ, ಇಷ್ಟು ಒಳ್ಳೊಳ್ಳೆಯ ಎಸೆನ್ಸ್ ಉಂಟು ಇದರಲ್ಲಿ, ಅಡ್ಡಿ ಇಲ್ಲ, ಆಗಲಿ ಅಂತ ಹೇಳ್ತೇನೆ. ಹಾಗಿದ್ದರೆ ಒಂದೊಂದೇ ಸಾಮಾನ್ಯ ಹಾಲು ಅಂದಾಗ ನಮಗದು ಬೇಡ. ಹಾಲಿನ ಒಳಗಿರುವ ಎಸೆನ್ಸ್ ಯಾವ್ಯಾವುದುಂಟು ಅಂತ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ನನಗದರ ಮೇಲೆ ಬೇಕು ಅನ್ನುವ ಭಾವನೆ ಹುಟ್ಟಿತು. ವಸ್ತುವಿನ ಗುಣಗಳ ಪರಿಚಯ ಆದಂತೆ ನಮಗೆ ಅದು ಬೇಕು ಅಂತ ಅದರಲ್ಲಿ ಪ್ರೀತಿ ಹುಟ್ಟುತ್ತದೆ. ವಸ್ತುವಿನಲ್ಲಿ ದೋಷಗಳು ಕಂಡಂತೆ ನಮಗೆ ಇವ ಬೇಡ, ಇವಳು ಬೇಡ, ಇದು ಬೇಡ ಅಂತ ಕಾಣ್ತದೆ. ವೇದಾಂತಿಗಳು ಹೇಳುವುದು ಇದನ್ನೇ. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದನ್ನು ಹೇಳ್ತಾರೆ. ಭಕ್ತ್ಯರ್ಥಂ ಭಗವನ್ ಮಹಿಮೋಚ್ಯತೆ. ದೇವರನ್ನು ಪರಿಚಯ ಮಾಡಿಕೊಡುವಾಗ ನಿಮಗೆ ಒಂದು ದನ ಹಿಡ್ಕೊಂಡು ಬಂದು ತೋರಿಸುವ ಹಾಗೆ ದೇವರನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅಕಸ್ಮಾತ್ ಸಂತರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ಸ್ವಾಮಿಗಳು, ಟೀಕಾರಾಯರು, ವಾದಿರಾಜರು ದೇವರನ್ನು ತಂದು ನಿಲ್ಲಿಸಿದರೆ ನಮಗೆ ಕಲ್ಪನೆ ಬರೋದು ದೇವರ ಕಲ್ಪನೆ ಅಲ್ಲ. ಇದ್ಯಾರೋ ಫಿಲ್ಮ್ ಸ್ಟಾರ್ ಈ ವೇಷ ಹಾಕ್ಕೊಂಡು ಬಂದಿದ್ದಾನೆ ಅಂತ ನಮಗೆ ಅರ್ಥ ಆಗುವುದಷ್ಟೇ. ಆ ದೇವರನ್ನು ನಿಜವಾಗಿ ನೋಡುವ ಒಳಗಣ್ಣಿಲ್ಲ ನಮಗೆ. ಅದರಿಂದ ದೇವರನ್ನು ವೇದಾಂತ ಹೀಗೆ ಪರಿಚಯ ಮಾಡಿಕೊಡ್ತದೆ, ನಮ್ಮಲ್ಲಿ ನಿಮ್ಮಲ್ಲಿ ಇಲ್ಲದ ಗುಣಗಳನ್ನು ಪರಿಚಯ ಮಾಡಿಕೊಡುವ ಮೂಲಕ ಅವನ ಪರಿಚಯ ಮಾಡಿಕೊಡ್ತದೆ. ಆ ಗುಣಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಈ ವಸ್ತು ನಮ್ಮ ಜೊತೆಗಿರಲಿ. ನೋಡಿ, ನಾವು ಸಣ್ಣ ಉಪಕಾರ ಒಬ್ಬರಿಗೆ ಮಾಡ್ತೇವೆ, 10 ಜನ ಸೇರಿದಾಗ ಅವನು ನಾನು ಮಾಡಿದ ಉಪಕಾರವನ್ನು ನೆನೆದುಕೊಳ್ಳಿ, ಹೇಳಲಿ ಅಂತ ನಮಗೊಂದು ಭಾವನೆ ಇರ್ತದೆ. ಅವನು ಹೇಳದೆ ಹೋದರೆ ನಾನು ಹೇಳ್ತೇನೆ, ಮೊನ್ನೆ ನಿನಗೆ ನಾನು ಉಪಕಾರ ಮಾಡಿದ್ನಲ್ಲ, ಸ್ವಲ್ಪ ಹೇಳವರಿಗೆಲ್ಲ ಅಂತ ಹೇಳ್ತೇನೆ. ಎಷ್ಟು ಸಣ್ಣ ಬುದ್ಧಿ ನೋಡಿ, ಮಾಡಿದ್ದು ಬಹಳ ಸಣ್ಣ ಉಪಕಾರ. ಇಂಥ ಉಪಕಾರಗಳನ್ನು ಸಾವಿರಾರು ಜನರಿಂದ ನಾನು ಪಡೆದಿದ್ದೇನೆ. ನಾನು ಸಾವಿರಾರು ಜನರಿಗೆ ಮಾಡಿಲ್ಲ, 10 ಜನರಿಗೆ ಮಾಡಿದ್ದೇನೆ. ಪಡೆದದ್ದು ಸಾವಿರಾರು ಜನರಿಂದ. ಆದರೆ ಸಾವಿರಾರು ಜನರ ಮುಂದೆ ಅದು ಹೇಳಬೇಕು, ಅದು ಎಕ್ಸ್ಪೋಸ್ ಆಗಬೇಕು ಅನ್ನುವ ದುಷ್ಟ ಬುದ್ಧಿ ನಮ್ಮಲ್ಲಿ ಇರುತ್ತದೆ. ದೇವರನ್ನು ಒಂದು ಕ್ಷಣ ಆಲೋಚನೆ ಮಾಡಿ, ನಮ್ಮ ನಿಮ್ಮೆಲ್ಲರ ಅನಂತ ಜೀವರಾಶಿಗಳ ಒಳಗೆ ಇದ್ದುಕೊಂಡು ಪರಮಾತ್ಮ ಅನಂತ ಕಾಲದಿಂದ ಅನಂತ ಕಾಲದವರೆಗೆ ಚಟುವಟಿಕೆಯನ್ನು ಮಾಡ್ತಾ ಇದ್ದಾನಲ್ಲ, ಎಂದು ಅವನು ಅದರ ಬಗ್ಗೆ ಒಂದು ಥ್ಯಾಂಕ್ಸನ್ನು ಬಯಸಿದ್ದಾನೆ. ನಾವು ಅತ್ಯಂತ ಕೃತಜ್ಞರು. ಎಂದೂ ನಾವು ಸ್ಮರಣೆ ಮಾಡಿಲ್ಲ ಅವನನ್ನು. ಆದರೆ ತನ್ನ ಯಾವ ಆ್ಯಕ್ಟಿವಿಟಿಯನ್ನು ದೇವರು ನಿಲ್ಲಿಸಲಿಲ್ಲ. ದೇಹದ ಒಳಗೆ ನಡೆಯುವ ಪ್ರತಿಯೊಂದು ಚಟುವಟಿಕೆ ಹಿನ್ನೆಲೆಯಲ್ಲಿ ಅವನ ಪಾತ್ರ ಇದೆ ಅಂತಾದರೆ, ಅವನು ಮಾಡಿದ್ದನ್ನು ಅರಿತಾಗ ನಮಗೆ ಅವನ ಬಗ್ಗೆ ಒಂದು ಕೃತಜ್ಞತಾ ಮನೋಭಾವ, ಪ್ರೀತಿ ಅದು ಸಹಜವಾಗಿ ಮೂಡಲಿಕ್ಕೆ ಸಾಧ್ಯ. ಅದನ್ನೇ ವೇದಾಂತ ಭಕ್ತಿ ಅಂತ ಕರೆದದ್ದು.
ಈಗ ನಾವು ಮಾಡುವ ಪ್ರೀತಿಯ ಹಿನ್ನೆಲೆಯಲ್ಲಿ ಒಂದು ಸ್ವಾರ್ಥ ಇದೆ. ತಾತ್ಕಾಲಿಕವಾಗಿ ದೊರಕುವ ಲಾಭದ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಆದರೆ ಯಾವತ್ತು ನಮಗೆ ದೇವರ ಗುಣಗಳು ಚೆನ್ನಾಗಿ ಅರ್ಥ ಆಗ್ತದೆ, ಆವಾಗ ಈ ವಸ್ತು ನನಗೆ ಇರಲಿ, ಇದರಿಂದ ನಾನೇನೂ ಪಡ್ಕೋಬೇಕಾದ್ದಿಲ್ಲ, ಅದು ಜೊತೆಗಿರುವುದೇ ಒಂದು ದೊಡ್ಡ ಭಾಗ್ಯ ಅನ್ನುವ ಕಲ್ಪನೆ ಬರ್ತದೆ. ಪ್ರಹ್ಲಾದರಾಜರಿಗೆ ನರಸಿಂಹ ಹೇಳಿದ, ನೀನು ಕೇಳಿದ ವರ ಕೊಡ್ತೇನೆ ಅಂತ. ನರಸಿಂಹದೇವರಿಗೆ ಪ್ರಹ್ಲಾದರಾಜರು ಮಾರುತ್ತರ ಕೊಟ್ಟರು, ನಾನು ವ್ಯಾಪಾರಿಯಲ್ಲ, ನೀನು ವರ್ತಕ ಅಲ್ಲ. ವರ್ತಕನ ಬಳಿಗೆ ನಾವು ಹೋಗ್ತೇವೆ, 100 ರೂಪಾಯಿ ನೋಟ್ ಕೊಡ್ತೇವೆ, ಅದಕ್ಕೆ ತಕ್ಕ ಬೆಲ್ಲ, ಸಕ್ಕರೆ, ಅಕ್ಕಿ ತಗೊಳ್ತೇವೆ. ವಸ್ತುವಿಗೆ ತಕ್ಕ ಬೆಲೆ, ಬೆಲೆಗೆ ತಕ್ಕ ಪದಾರ್ಥ. ಅವನು ವರ್ತಕ, ನಾನು ವ್ಯಾಪಾರಿ. ಕೊಟ್ಟಾಯಿತು, ತಗೊಂಡಾಯಿತು, ಮುಗಿತ ಅಲ್ಲಿಗೆ ನಮ್ಮ ಸಂಬಂಧ. ನಮ್ಮ ದೇವರ ಸಂಬಂಧ ಹೀಗಲ್ಲ. ಪ್ರಹ್ಲಾದರಾಜರು ಹೇಳ್ತಾರೆ, ನೀನು ವರ್ತಕ ಅಲ್ಲ, ನಾನು ವ್ಯಾಪಾರಿ ಅಲ್ಲ, ಹಾಗಾದರೆ ಯಾಕೆ ಬಂದೀನಿ ಇಲ್ಲಿಗೆ? ನಿನ್ನನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವಿಲ್ಲ. ನಿನ್ನಂತಹ ಸದ್ಗುಣಗಳ ಗಡಿಯನ್ನು ನೋಡಿದ ಮೇಲೆ, ಅರ್ಥ ಮಾಡಿಕೊಂಡ ಮೇಲೆ, ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀನು ನನಗೆ ಬೇಕು, ಅದಕ್ಕೆ ನಿನ್ನ ಜೊತೆಗಿದ್ದೇನೆ, ನೀನು ಯಾವಾಗಲೂ ನನ್ನ ಜೊತೆಗೆ ಇರಬೇಕು ಅಂತ ಬಯಸ್ತೇನೆ. ಇದು ಈ ಪ್ರೀತಿಯನ್ನು ವೇದಾಂತ ಭಕ್ತಿ ಅಂತ ಪರಿಚಯ ಮಾಡಿಕೊಡ್ತದೆ. ಇದು ನಿರ್ಮಲವಾದ ಭಕ್ತಿ ನಮ್ಮಲ್ಲಿ ಮೂಡಿದಾಗ, ಬಯಸಿದಾಗ ನಾವು ದೇವರನ್ನು ಕಾಣಲಿಕ್ಕಾಗ್ತದೆ, ದೇವರೊಡನೆ ಇರಲಿಕ್ಕೆ ಸಾಧ್ಯವಾಗ್ತದೆ. ಇಂತಹ ಪ್ರೀತಿಯನ್ನು ನಮ್ಮ ಜೀವನದಲ್ಲಿ ನಾವು ಗಳಿಸಿಕೊಳ್ಬೇಕಾದರೆ ನಾವು ಮುಖ್ಯವಾಗಿ ಮಾಡಬೇಕಾದದ್ದು ದೇವರ ಬಗ್ಗೆ ಯಾವಾಗಲೂ ಕೇಳುವ ಕೆಲಸ ಮಾಡಬೇಕು. ಇವತ್ತಿನ ನಮ್ಮ ಮಕ್ಕಳು IT, BT, ಮೆಡಿಕಲ್, ಇಂಜಿನಿಯರಿಂಗ್, ನೂರಾರು ಫೀಲ್ಡ್ಗಳಲ್ಲಿದ್ದಾರೆ. ಹಗಲು ರಾತ್ರಿ ಅವರಿಗೆ ಸಮಯ ಇಲ್ಲ. ಅವರ ಟೈಮ್ ಕನ್ವರ್ಟೆಡ್ ಆ್ಯಸ್ ಮನಿ. 1 ಗಂಟೆ ಅಂದರೆ ಅದಕ್ಕೊಂದು 1000-2000 ಸಂಪಾದನೆ ಮಾಡ್ತಾರೆ ಅವರು. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಅವರು ವರ್ಕ್ ಮಾಡಿದ್ದಾರೆ ಅಂದರೆ ಪರ್ ಡೇ ಅವರು 5,000 10,000 ಗಳಿಸ್ತಾರೆ. 1 ಗಂಟೆ ದೇವರ ಬಗ್ಗೆ ಇಡಿ ಅಂತ ಕೇಳಿದರೆ ಎಷ್ಟು ಬರ್ತದೆ ಅಂತ ಆಲೋಚನೆ ಮಾಡ್ತಾರೆ. ನಾನು 8 ಗಂಟೆಗೆ ದಿನಕ್ಕೆ 1 ದಿವಸಕ್ಕೆ 5,000 ಸಂಬಳ, 1.5 ಲಕ್ಷ ನಂದು ತಿಂಗಳ ಗಳಿಕೆ. ಇನ್ನೊಬ್ಬ ಹೇಳ್ತಾನೆ 5 ಲಕ್ಷ ನಾನು ತಿಂಗಳಿಗೆ ಗಳಿಸೋದು. ಹಾಗಿದ್ರೆ ಪರ್ ಡೇ ಎಷ್ಟಾಯಿತು ಗಳಿಕೆ? 8 ಗಂಟೆಯಲ್ಲಿ 1 ಗಂಟೆ ನಾನು ದೇವರಿಗೋಸ್ಕರ ಇಡಬೇಕು ಅಂತ ಆದರೆ ಎಷ್ಟು ಬರ್ತದೆ ನನಗೆ ಆದಾಯ? ನಿಲ್, ಬಿಗ್ ಝೀರೋ, ಏನೂ ಇಲ್ಲ. ಇದನ್ನು ಹೀಗೂ ಒಂದು ಕ್ಷಣ ಆಲೋಚನೆ ಮಾಡಿ. ಹೌದು, 10 ಲಕ್ಷ ಸಂಬಳ ಬರ್ತದೆ, 50 ಲಕ್ಷ ಸಂಬಳ ಬರ್ತದೆ. ಒಮ್ಮೆ ಒಂದು ಕಿಡ್ನಿ ಫೇಲ್ ಆದರೆ, ಹಾರ್ಟ್ ಫೇಲ್ ಆದರೆ, ಒಂದೊಂದೇ ಆರ್ಗನ್ಸು, ದೇಹದ ಇಂದ್ರಿಯಗಳು ಇನ್ಯಾಕ್ಟಿವ್ ಆಗ್ತಾ ಹೋದರೆ ನೀವು ಪೇಮೆಂಟ್ ಮಾಡಬೇಕಾದ ಎಷ್ಟು ಡಾಕ್ಟರ್ಗಳಿಗೆ? ವ್ಯಕ್ತಿ ಸತ್ರು 4 ದಿವಸ ಇಟ್ಕೊಳ್ತಾರೆ ಇವತ್ತು ಡಾಕ್ಟರ್ಸ್ಗಳು. ಇಮಿಡಿಯೇಟ್ಲಿ ಡೆತ್ ಡಿಕ್ಲೇರ್ ಮಾಡೋದಿಲ್ಲ, ಯಾಕೆಂದರೆ ಪೇಮೆಂಟ್ ನಿಂತು ಹೋಗ್ತದೆ. ಈ ಕಾಲಗರ್ಭದಲ್ಲಿ ನಾವಿದ್ದೇವೆ. ಇಷ್ಟು ವರ್ಷಗಳವರೆಗೆ ಅವನು ನಮ್ಮಿಂದ ಒಂದು ನಯಾ ಪೈಸೆ ನಿರೀಕ್ಷೆ ಮಾಡದೆ, ಬಯಸದೆ, ಪಡೆದುಕೊಳ್ಳದೆ ನಮಗಿದನ್ನು ಕೊಟ್ಟಿದ್ದಾನಲ್ಲ, ಅವನ ಬಗ್ಗೆ ನಾವೇನು ಮಾಡಿದ್ದೇವೆ ಎಂಬುದನ್ನು ಒಂದು ಕ್ಷಣ ನಾವು ಆಲೋಚನೆ ಮಾಡಬೇಕಲ್ವ. ಇದು ವೇದಾಂತ ನಮಗೆ ದೇವರ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಮಹತ್ವಪೂರ್ಣವಾದ ಅಂಶ. ಇದು ಯಾವಾಗ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ, ಆವಾಗ ನಾವು ದೇವರಲ್ಲಿ ಹೆಚ್ಚು ಪ್ರೀತಿ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ದೇವರ ಬಗ್ಗೆ ಇರುವ ವಿಷಯಗಳನ್ನು ನಾವು ದೊಡ್ಡವರಿಂದ ಕೇಳಬೇಕು. ಸಾಧು ಸಂತರು ಅವರ ಅನುಭವದಿಂದ ಏನು ಕಂಡಿದ್ದಾರೆ ದೇವರ ಬಗ್ಗೆ, ಅದನ್ನು ಯುವಕರಾಗಲಿ ಯುವತಿಯರಾಗಲಿ ಕೇಳಿದರೆ ಆವತ್ತು ದೇವರಲ್ಲಿ ಪ್ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆಟೋಮೆಟಿಕ್ಲಿ ಬರೋದಿಲ್ಲ ಈ ಪ್ರೀತಿ. ಗುಣಗಳ ಪರಿಕಲ್ಪನೆ ಮೂಡಿದಾಗ ಪ್ರೀತಿ, ದೋಷಗಳ ಪರಿಕಲ್ಪನೆ ಮೂಡಿದಾಗ ಜಿಹಾಸೆ ಅಂದರೆ ಬಿಡುವುದು. ಇದು ಬೇಡ ನನಗೆ ಅಂತ ಕಾಣುತ್ತದೆ. ಈ ದೃಷ್ಟಿಯಿಂದ ಆ ಭಗವಂತನ ಬಗ್ಗೆ ಕೇಳುವ ಕೆಲಸವನ್ನು ನಾವು ಮಾಡ್ತಾ ಹೋದರೆ ಅದು ಎಷ್ಟು ದೊಡ್ಡ ವಸ್ತು ಅಂತ ನಮಗೆ ಅರ್ಥ ಆದಾಗ, ಯುವಕ ಆಗ್ಬೋದು, ಯುವತಿ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಫಿಲಾಸಫರ್ ಆಗ್ಬೋದು, ಎಲ್ಲರಿಗೂ ದೇವರು ಬೇಕು ಅಂತ ಕಾಣ್ತಾನೆ. ಎಲ್ಲಿವರೆಗೆ ನಾವು ಜ್ಞಾನಕ್ಕೆ ಮಣೆ ಹಾಕುವುದಿಲ್ಲ ನಮ್ಮ ಬದುಕಿನಲ್ಲಿ, ಬರೀ ಸ್ವಾರ್ಥ, ಆಹಾರ ಪ್ಲಸ್ ಕಾಮ ಇಸುಕೊಟ್ಟು ನಮ್ಮ ಬದುಕು ಅಂತ ನಾವು ಭಾವಿಸಿಕೊಳ್ತೇವೆ. ನಮ್ಮ ಜೀವನದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದ್ರೆ ಇರುವುದು ಎರಡೇ, ಆಹಾರ ಪ್ಲಸ್ ಕಾಮ, ಇಷ್ಟೇ ಇರುವುದು. ಇದಕ್ಕಿಂತ ಹೆಚ್ಚಿನದೊಂದು ಜ್ಞಾನ ಅಂತ ಒಂದಿದೆ, ದೇವರು ಅಂತಿದ್ದಾನೆ, ಸಮಾಜಕ್ಕೆ ನಾವು ಕೊಡಬೇಕಾದ ದಾಯಿತ್ವ ಇದೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಾವು ಮಾನವರಾಗ್ತೇವೆ. ಆ ದೇವರನ್ನು ಅರ್ಥ ಮಾಡಿಕೊಂಡು ಪ್ರೀತಿಯನ್ನು ಮಾಡಿದಾಗ ನಾವು ಭಕ್ತರಾಗ್ತೇವೆ. ದೇವರನ್ನು ಕಂಡಾಗ ಸಂತರಾಗ್ತೇವೆ, ಅಪರೋಕ್ಷ ಜ್ಞಾನಿಗಳು ಅಂತ ವೇದಾಂತ ನಮ್ಮನ್ನು ಪರಿಚಯಿಸ್ತದೆ ಜಗತ್ತಿಗೆ. ಹೀಗೆ ನಮ್ಮ ವ್ಯಕ್ತಿತ್ವದ ವಿಕಾಸದಲ್ಲಿ ದೇವರ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಳ್ಬೇಕು. ಮೊದಲು ಅದನ್ನು ಶ್ರವಣ ಅಂತ ಕರೀತಾರೆ. ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಕುತ್ಕೊಂಡು ಪುರಾಣಗಳನ್ನೆಲ್ಲ ಕೇಳ್ತಾ ಇದ್ದೀರಲ್ಲ ವಿದ್ವಾಂಸರ ಬಾಯಿಂದ, ಇದು ನಮಗೆ ಪರಿಕಲ್ಪನೆಯನ್ನು ಮೊದಲು ಧರ್ಮದ ಬಗ್ಗೆ. ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮವಾಪ್ನೋತಿ ಶ್ರುತ್ವಾ ಮೋಕ್ಷಂಚ ವಿಂದತಿ.
ಶ್ರವಣದ ಮೆಟ್ಟಿಲುಗಳನ್ನು ನೋಡಿ, ಫಲಗಳನ್ನು ನೋಡಿ. ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ವೇದಗಳನ್ನು ಪುರಾಣಗಳನ್ನು ಕೇಳ್ತಾ ಕೇಳ್ತಾ ಧರ್ಮಾಧರ್ಮದ ಪ್ರಜ್ಞೆ ಹುಟ್ಟುತ್ತದೆ. ಅದನ್ನು ಕೇಳ್ತಾ ಕೇಳ್ತಾ ದೊಡ್ಡವರು ಹೇಗೆ ಬಾಳಿದ್ದಾರೆ, ನಾವು ಎಷ್ಟು ಕ್ಷುದ್ರವಾಗಿ ಬಾಳ್ತಾ ಇದ್ದೇವೆ, ಎಷ್ಟು ಕೆಟ್ಟದಾಗಿ ಬಾಳ್ತಾ ಇದ್ದೇವೆ, ನಮ್ಮ ಅವಗುಣಗಳನ್ನು ನಾವು ಅರಿತು ಬಿಡಬೇಕು ಕ್ರಮವಾಗಿ ಅಂತ ಕಾಣ್ತದೆ. ಶ್ರುತ್ವಾ ತ್ಯಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮವಾಪ್ನೋತಿ. ಒಳ್ಳೆಯ ಅರಿವು ನಮ್ಮಲ್ಲಿ ಮಡುಗಟ್ಟಿದಾಗ ಒಳ್ಳೆಯ ಕ್ರಿಯೆಯಲ್ಲಿ ಅದು ಪರ್ಯವಸಾನಗೊಳ್ಳುತ್ತದೆ. ಅಂತಿಮವಾಗಿ ನಾವು ಮೋಕ್ಷದ ಬಾಗಿಲು ತೆರೀತದೆ, ಭಗವಂತನನ್ನು ಕಾಣುತ್ತೇವೆ. ಅದರಿಂದ ಯುವಕರು ಯುವತಿಯರು ಮಾಡಬೇಕಾದ ಮೊದಲ ಕೆಲಸ ಒಳ್ಳೆಯದನ್ನು ಕೇಳಬೇಕು. ಅದಕ್ಕಾಗಿ ಸ್ವಲ್ಪ ಸಮಯವನ್ನು ನಾವು ನಿರ್ದಿಷ್ಟವಾಗಿ ಇಡಬೇಕು ದಿನದಲ್ಲಿ. 8 ಗಂಟೆ ನಾವು ಕೆಲಸ ಮಾಡ್ತೇವೆ, ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಇವತ್ತು ಆನ್ಲೈನ್ನಲ್ಲಿ ದೊರಕುವ ಪ್ರವಚನಗಳು ಸಾಗರದಷ್ಟು ಉಂಟು, ಆಕಾಶದಷ್ಟು ಉಂಟು. ಒಳ್ಳೆಯ ವಿಷಯಗಳು ಸಾಕಷ್ಟು ಉಂಟು. ಅದನ್ನು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕೇಳಿದರೂ ಕೂಡ ನಮಗೆ ಅದರಲ್ಲಿ ಆದರ, ಪ್ರೀತಿ, ಅಭಿಮಾನ ಹುಟ್ಟುವ ಸಂಭವ ಇದೆ. ಅದರ ಮೂಲಕ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಳಿಕ್ಕಾಗ್ತದೆ. ಹೀಗೆ ಹಂತ ಹಂತವಾಗಿ ನಾವು ನಮ್ಮ ಜೀವನವನ್ನು ಪರಿಪಕ್ವವನ್ನಾಗಿ ಮಾಡಲಿಕ್ಕಾಗ್ತದೆ ಅಂತ ಇನ್ನೂ ಹೇಳಿದಷ್ಟು ವಿಷಯ ಉಂಟು. ಸಾಕು ಸಮಯ. ನೀವೀಗ 1.5 ಗಂಟೆ ಹೊತ್ತು ಸ್ಕಾಂದ ಪುರಾಣವನ್ನು ಕೇಳಿದ್ದೀರಿ. ನನ್ನ ಪ್ರವಚನ ಸುಮಾರು 45 ನಿಮಿಷ ಆಯಿತು, ಈಗ 50 ನಿಮಿಷದವರೆಗೆ ಆಯಿತು. ಇಷ್ಟು ಪ್ರವಚನ ಮಾಡಿದ್ದು ಸಾಕು. ಭಗವಂತ ನಮಗೆ ಈ ಸ್ಥಳದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವು ನೀವು ತೊಡಗಿದ್ದೇವೆ, ಒಂದು ಒಳ್ಳೆಯ ಪ್ರೇರಣೆಯನ್ನು ನಮಗೆ ಕೊಡಲಿ. ಅವನ ಬಳಿಗೆ ನಾವು ತೆರಳುವಂತೆ, ಪ್ರೀತಿ ನಮ್ಮಲ್ಲಿ ಹುಟ್ಟುವಂತೆ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ದೇವರಲ್ಲಿ, ಕೃಷ್ಣದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಾವು ದೇವರಲ್ಲಿ ಏನು ಕೇಳಬೇಕು ಅಂತ ಕೂಡ ನಮಗೆ ಗೊತ್ತಿಲ್ಲ, ನಮಗೆ ಅದನ್ನು ಪುರಾಣಗಳು ತಿಳಿಸಿಕೊಡ್ತವೆ. ಆಕಾಶರಾಜನಿಗೆ ದೇವರು ಕೇಳಿದ, ಶ್ರೀನಿವಾಸ, ಕೃಷ್ಣನೇ ಶ್ರೀನಿವಾಸ, ತಿರುಮಲದ ಶ್ರೀನಿವಾಸ, ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೀಯಪ್ಪ ನೀನು, ಹೆಣ್ಣನ್ನು ಕೊಟ್ಟಿದ್ದಿ, ನನಗೆ ಮದುವೆ ಮಾಡಿ ಕೊಟ್ಟಿದ್ದಿ, ನಿನಗೇನು ಬೇಕು ಕೇಳು ಅಂದ. ನಾವಾಗಿದ್ದರೆ ಬೆಂಗಳೂರಿನಲ್ಲಿ ಒಂದು ಸೈಟ್ ಕೊಡು, ಒಂದು ಫ್ಲ್ಯಾಟಿಗೆ ಅಪ್ಲಿಕೇಶನ್ ಹಾಕಿದ್ದೇನೆ, BDAದ ಅಪ್ಲಿಕೇಶನ್ ಹಾಕಿದ್ದೇನೆ, ಮಾಡಿಸಿಕೊಡು ಅಂತ ಕೇಳ್ತಾ ಇದ್ವು ಮೂರ್ಖರಾದ್ದರಿಂದ. ಆಕಾಶರಾಜ ಬಹಳ ದೊಡ್ಡ ತಿಳುವಳಿಕೆ ಇರುವವನು. ಅವನು ಹೇಳಿದ, ಭಕ್ತಿಂದೇಹ್ಯ ಚಲಾಂ ಕೃಷ್ಣ ಸಕುಟುಂಬಸ್ಯ ಮೇನಘ. ಕೃಷ್ಣ, ನಿನ್ನಲ್ಲಿ ನನಗೂ, ಹೆಂಡತಿಗೂ, ಮಕ್ಕಳಿಗೂ, ಮೊಮ್ಮಕ್ಕಳಿಗೂ, ಮರಿಮಕ್ಕಳಿಗೂ ಪ್ರೀತಿ ಕೊಡು. ನನಗೆ ದೇವರಲ್ಲಿ ಪ್ರೀತಿ ಇದ್ದು ಹೆಂಡತಿಗಿಲ್ಲದೆ ಹೋದರೆ, ಮಕ್ಕಳಿಗಿಲ್ಲದೆ ಹೋದರೆ ಮನೆಯಲ್ಲಿ ಸ್ವಾಸ್ಥ್ಯ ಇರುವುದಿಲ್ಲ, ಮಾನಸಿಕ ಸಮತೋಲನ ಇರುವುದಿಲ್ಲ, ಸುಖ ಇರುವುದಿಲ್ಲ, ದಿನ ಜಗಳ. ನೀವು ಯಾವಾಗ ನೋಡಿದ್ರೂ ಟೆಂಪಲಿಗೆ ಹೋಗ್ತೀರಿ, ಕೃಷ್ಣ ಮಂದಿರಕ್ಕೆ ಹೋಗ್ತೀರಿ, ಪುರಾಣ ಕೂತ್ಕೊಳ್ತೀರಿ, ಮನೇಲಿ ಯಾವ ಕೆಲಸ ಮಾಡೋದಿಲ್ಲ ಅಂತ ಹೆಂಡತಿ ಬೈಯೋದು, ಮಕ್ಕಳು ಬೈಯೋದು, ಮೊಮ್ಮಕ್ಕಳು ಬೈಯೋದು. ಅವರಿಗೂ ಇದರಲ್ಲಿ ಒಂದು ಆದರ ಹುಟ್ಟಿದರೆ, ಎಲ್ಲರೂ ಬಂದು ಕೂತ್ಕೊಂಡು ಕೇಳಿದಾಗ ಯಾರನ್ನ ಯಾರೂ ಬೈಲಿಕ್ಕಿಲ್ಲ, ಉಳಿದ ಸಮಯದಲ್ಲಿ ಎಲ್ಲವನ್ನು ಹಂಚಿಕೊಂಡು ಕೆಲಸ ಮಾಡಿದರೆ ಮುಗಿದೋಯ್ತು. ಆದ್ದರಿಂದ ನಮ್ಮ ಬದುಕಿನಲ್ಲಿ ಇಂತಹ ಒಳ್ಳೆಯ ಪ್ರೇರಣೆಯನ್ನು ಕೊಡುವಂತೂ ನಾವು ದೇವರಲ್ಲಿ ಕೇಳ್ಕೊಳ್ಬೇಕು. ಇದು ಕೂಡ ನಮಗೆ ಪುರಾಣಗಳು, ಸಂತರ ಜೀವನದ ಆದರ್ಶಗಳ ಮೂಲಕ ಪರಿಚಯ ಮಾಡಿಕೊಡ್ತವೆ. ಆದ್ದರಿಂದ ಯಾರು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಬಯಸ್ತಾರೋ ಅವರು ಮಾಡಬೇಕಾದ ಮೊದಲ ಕೆಲಸ ಒಳ್ಳೆಯ ವಿಷಯವನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಕೇಳಿದ ಮೊದಲ ದಿನವೇ ಅದು ಪರಿಣಾಮಕಾರಿ ಆಗುವುದಿಲ್ಲ. ಕೇಳ್ತಾ 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 ಮೆಲ್ಲನೆ ಅದು ನಮ್ಮಲ್ಲಿ ಪರಿಣಾಮವನ್ನು ಉಂಟು ಮಾಡ್ತದೆ. ಮದ್ದು, ಔಷಧಿ ತಗೊಂಡ ದಿವಸವೇ ಅದು ನಮಗೆ ರೋಗವನ್ನು ಪೂರ್ಣ ಪರಿಹಾರ ಮಾಡುವುದಿಲ್ಲ. ಕೆಲವು ವಾರ, ಕೆಲವು ತಿಂಗಳು ಕಳೆದ ಮೇಲೆ ಪರಿಣಾಮ ಮಾಡ್ತದೆ, ಕೆಲವು ಆ ದಿವಸವೇ ಮಾಡ್ತದೆ. ಹಾಗೆ ಈ ಆಧ್ಯಾತ್ಮಿಕವಾದ ಪ್ರಗತಿಯೂ ಕೂಡ ಕ್ರಮವಾಗಿ ನಮ್ಮಲ್ಲಿ ಒಂದು ರೀತಿಯ ಪೂರ್ಣತೆಯನ್ನು ತಂದುಕೊಡಲಿಕ್ಕೆ ಕಾರಣವಾಗ್ತದೆ. ಅಂತಹ ಶ್ರದ್ಧೆ ನಮ್ಮಲ್ಲಿ ಬರುವಂತೆ ಭಗವಂತನ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಪರಮ ಪೂಜ್ಯ ಅಧಮಾನ ಮಠಾಧೀಶರು ನನಗೆ ಭಗವಂತನ ಮಹಿಮೆಯನ್ನು ಸ್ವಲ್ಪ ಹೊತ್ತು ತಿಳಿಸಬೇಕು ಅಂತ ಅನುಗ್ರಹ ಮಾಡಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸರ್ವಜ್ಞಪೀಠದಲ್ಲಿ ಕುಳಿತಿರತಕ್ಕಂಥ ಅವರ ಆಶೀರ್ವಾದ ನನ್ನ ಜೀವನದಲ್ಲಿ ಯಾವಾಗಲೂ ಕೂಡ ಅನುಗ್ರಹವನ್ನು ತಂದುಕೊಡುವಲ್ಲಿ ಸಾರ್ಥಕ್ಯವನ್ನು ಪಡೆದುಕೊಡುತ್ತದೆ. ಅವರ ಆಶೀರ್ವಾದ ಯಾವಾಗಲೂ ನನಗಿರಲಿ. ನನ್ನ ಮಿತ್ರರಾಗಿರ್ತಕ್ಕಂಥ ಕೃಷ್ಣರಾಜ ಕುತ್ಪಾಡಿಯವರು, ನಾವೆಲ್ಲ ಒಂದೇ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದವರು. ಅವರು ಈ ಮಾತಾಡಿ ಆಚಾರ್ಯರೇ ಅಂತ ಹೇಳಿದರು. ನಾನು ಹೆಚ್ಚು ಏನು ಆಲೋಚನೆ ಮಾಡಲಿಲ್ಲ, ಆದರೂ ಕೂಡ ದೇವರ ಸ್ಮರಣೆ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಇದನ್ನು ಒಪ್ಪಿಕೊಂಡು ದೇವರ ಸ್ಮರಣೆಯನ್ನು ಇಲ್ಲಿ ಕೂತ್ಕೊಂಡು ನಾನು ಮಾಡಿದ್ದೇನೆ. ಅವರಿಗೂ ಕೂಡ ನಾನು ಇದರ ಬಗ್ಗೆ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ, ನಿಮ್ಮೆಲ್ಲರಿಗೂ ಭಗವಂತನ ಕರುಣೆ ನಿರಂತರ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಯತ್ ಸಂಬಂಧೇನ ಕರ್ಮಾಣಿ ಫಲವಂತಿ ಭವಂತಿ ಯಸ್ಸರ್ವಕರ್ಮಣಾಂ ಕರ್ತ ತಸ್ಮೈ ಶ್ರೀ ಹರಯೇ ನಮಃ. ಮಧ್ವೇಶ ಅರ್ಪಣಮಸ್ತು. ಹಿರಿಯರಾದಂತಹ
ಶ್ರೀ ಡಾಕ್ಟರ್ ನಾಗಸಂಪಿಗೆ ಆನಂದ ತೀರ್ಥ ನಾಗಸಂಪಿಗೆ ಆಚಾರ್ಯರು ಪ್ರತಿಯೊಂದು ಹಂತ ಹಂತದ ಚಿಂತನೆಯಲ್ಲಿ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆಗಳನ್ನು ನಮ್ಮಲ್ಲಿಯೇ ಅದು ಹುಟ್ಟುತ್ತಾ ಇದೆ, ಅದನ್ನೇ ಆಚಾರ್ಯರು ಓದಿ ಈಗ ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ವಿವರವನ್ನು ನೀಡಿ ಆ ಮೂಲಕ ನಮ್ಮಲ್ಲೂ ಆ ಜಿಜ್ಞಾಸೆಗೆ ಬೇಕಾದಂತಹ ಮತ್ತಷ್ಟು ವ್ಯಾಪ್ತಿಯನ್ನು ತುಂಬಿದ್ದಾರೆ. ತಿಳಿಯಲಿಕ್ಕೆ ಬೇಕಾದಷ್ಟು ಅಂಶ ಇದೆ. ತಿಳಿಯುವುದರಿಂದ ಖಂಡಿತ ಇನ್ನಷ್ಟು ಹೆಚ್ಚು ಹೆಚ್ಚು ತಿಳಿಲಿಕ್ಕೆ ಅವಕಾಶ ಇದೆ. ತಿಳಿಲಿಕ್ಕೇನಿಲ್ಲ ಅಂತ ಅಂದುಕೊಂಡು ಬಿಟ್ಟರೆ ನಾವೇ ಹಿಂದೆ ಉಳಿಯುತ್ತೇವೆ. ಇದು ನಮಗೆ ಮೊದಲು ಅರ್ಥ ಆಗಬೇಕಾದ ಸಂಗತಿ ಅನ್ನೋದನ್ನು ಬಹಳ ಚೌಕಟ್ಟಿನ ಒಳಗೆ ಎಲ್ಲ ಲೌಕಿಕ ಉದಾಹರಣೆಯ ಜೊತೆಗೆ ಅದೂ ಕೂಡ ಅಧ್ಯಾತ್ಮದ ಕಡೆಗೆ ಸಾಗುವುದಕ್ಕೆ ಬೇಕಾಗುವ ಮೆಟ್ಟಿಲೇ ಆಗಿದೆ ಅನ್ನುವ ಪರಿಚಯವನ್ನು ಮಾಡಿಕೊಟ್ಟಂತಹ ಆಚಾರ್ಯರಿಗೆ ಕನಿಷ್ಠ ಸಮಯದಲ್ಲಿ ನಾವು ತಿಳಿಸಿದ ವಿಷಯವನ್ನು ಕ್ಲುಪ್ತವಾಗಿ ನಿರೂಪಿಸಿ ನಮ್ಮನ್ನು ಈ ವೇದಿಕೆಯನ್ನು ಇನ್ನಷ್ಟು ಹೆಚ್ಚು ಶಕ್ತರನ್ನಾಗಿಸಿದ್ದಾರೆ, ಚಿಂತನೆಯ ವಿಷಯದಲ್ಲಿ ಗಟ್ಟಿಗರನ್ನಾಗಿಸಿದ್ದಾರೆ ಅಂತ ಭಾವಿಸ್ತಾ ಆಚಾರ್ಯರನ್ನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಯಿಂದ ಅವರನ್ನು ನಮಸ್ಕರಿಸ್ತಾ, ಪೂಜ್ಯ ಶ್ರೀಪಾದರು ಇಂತಹ ಅಂದರೆ ಸಾಮಾನ್ಯವಾಗಿ ಮಹಾಭಾರತ, ರಾಮಾಯಣ, ಪುರಾಣ ಈ ವಿಷಯಗಳು ನಿರಂತರ ನಡೀತಾನೇ ಇರುತ್ತೆ. ವಿಶೇಷದ ಚಿಂತನೆಯ ಮಾಲಿಕೆಯಲ್ಲಿ ಅನುಭವಸ್ಥರ ಮಾತುಗಳು ನಿಜವಾಗಿಯೂ ಕೂಡ ನಮಗೆ ಹೊಸ ಚೈತನ್ಯವನ್ನು ತುಂಬುತ್ತೆ ಅನ್ನುವ ದೃಷ್ಟಿಯಿಂದ ಈ ರೀತಿಯ ಮಾತುಗಳ ಬಯಕೆ ಈ ವೇದಿಕೆಗಿದೆ ಅಂತ ಸ್ವಾಮಿಗಳು ತಿಳಿಸಿದರು. ಹಾಗಾಗಿ ಅಂತಹ ಚಿಂತನೆ ನಡೆಸಿಕೊಟ್ಟ ಆಚಾರ್ಯರಿಗೆ ಮತ್ತೊಮ್ಮೆ ಕೃತಜ್ಞತೆಗಳು. ನಾಳೆ ಮತ್ತೆ 4:15 ಸ್ಕಂದ ಪುರಾಣದ ಚಿಂತನೆಯ ಜೊತೆಗೆ ಮತ್ತೊಂದು ವಿಶೇಷ ಉಪನ್ಯಾಸಕ್ಕಾಗಿ ಸೇರೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.